ಒಂದಿಗೆ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗೈತೆ ಅನ್ಕೋತೀನಿ. ಸೊ ಅಪವರ್ತಿಸೋದು ನೋಡೋಕ್ಕಿಂತ ಮೊದಲ ಸ್ವಲ್ಪ ಅದಕ್ಕೆ ಮೋಟಿವೇಶನ್ ಅದನ್ನು ಒಂದೆಲ್ಲರಿಗೂ ಏನ್ ಕ್ಲಿಯರ್ ಆಗೈತಿ ನಿಮ್ಗೆ ಲೀನಿಯರ್ ಇಕ್ವೇಶನ್ ಹೆಂಗ್ ಸಾಲ್ವ್ ಮಾಡೋದು. ಲೀನಿಯರ್ ನಾವ್ ಏನ್ ಕರೆಯಕತ್ತೀವಿ ಇದೆಲ್ಲ ಏನ್ ತಗೋತೀವಿ ಈ ತರದ ಇಕ್ವೇಶನ್ ಇರ್ತಲ್ಲ 2x plus 3 is equal to 17. ಇವಕ್ಕೆಲ್ಲದಕ್ಕೂ ನಾವ್ ಏನಂತ ಕರಿತೀವಿ ಲೀನಿಯರ್ ಇಕ್ವೇಶನ್ಸ್. ಇದಕ್ಕೆ ಲೀನಿಯರ್ ಅಂತ ಯಾಕೆ ಕರಿತೀವಿ ಅಂತಂದ್ರ ಆಕ್ಚುಲಿ ಇದಕ್ಕೂ ಲೈನ್ ಗಳಿಗೂ ಸಂಬಂಧ ಆಯ್ತು. ನಾನು ನಿಮ್ಗೆ ತೋರಿಸಿದ್ನಿ ಇದನ್ನ ನೀನ್ ತೋರಿಸ್ತೇನೆ ಅಂತ ಹೇಳಿದ್ನು. ಈ ಸಮೀಕರಣಗಳಿಗೂ ಮತ್ತು ಜಾಮೆಟ್ರಿಗೂ ಬಹಳ ನಿಕಟವಾದ ಸಂಬಂಧ. ಈಗ ಮ್ಯಾಥಮೆಟಿಷಿಯನ್ಸ್ ಎಲ್ಲ ಈ ಸಮೀಕರಣಗಳನ್ನ ನೋಡಿದಾಗ ಅವರಿಗೆ ಶೇಪ್ಗಳು ಕಾಣಿಸ್ತಾವ. ಇದ್ರ ಬಗ್ಗೆ ನಾ ಸ್ವಲ್ಪ ನಿಮ್ಗೆ ಹೇಳಿದ್ನಷ್ಟೇ, ಕರೆ ತೋರಿಸಿರ್ಕಿಲ್ಲ. ಶೇಪ್ ಜಾಮೆಟ್ರಿಗೂ ಮತ್ತು ಅಲ್ಜಿಬ್ರಾಕು ಬಹಳ ನಿಕಟವಾದ ಸಂಬಂಧ. ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗ ಅಂತ ಹೇಳಿದ್ನೆ ನಾನು ನಿಮ್ಗೆ ಬಹುಶಃ. ಕಾಣತೈತೆ ಎಲ್ಲರಿಗೂ? ಸೊ ಇಲ್ಲಿ ಇದ್ರ ಮೋಡ್ ಏನೈತಿ, ಈಗ ಬೇರೆ ಬೇರೆ ಮೋಡ್ ಅಲ್ಲಿ ಕ್ಯಾಲ್ಕುಲೇಟರ್ ಇರ್ತೈತಿ. ಸೈಂಟಿಫಿಕ್ ಮೋಡ್ ಅಲ್ಲಿ ಐತಿ. ನಾ ಏನ್ ಮಾಡ್ತೇನೆ, ಚೇಂಜ್ ಮಾಡ್ಕೊತೇನೆ ಮೋಡ್ ಅನ್ನ. ಏನ್ ಮಾಡ್ತೀನಿ, ಇಲ್ಲಿ ಗ್ರಾಫಿಂಗ್ ಅಂತ ಐತಿ. ಈ ಗ್ರಾಫಿಂಗ್ ಮೋಡಿಗೆ ಹೋಯ್ತೀನಿ. ಅವಾಗ ಗ್ರಾಫ್ ಪೇಪರ್ ಬಂತ ನನಗೆ. ಎಲ್ಲರೂ ನೀವು ಗ್ರಾಫ್ ಪೇಪರ್ ನೋಡಿದಾರೆ ಈಗ. ಈಗ ಇಲ್ಲಿ ಏನೈತಿ 2x plus 3 ಐತಲ್ಲ, 2x plus 3 ಐತಲ್ಲ, ಈ ಕಡೆ ಎಡಭಾಗ ಒಂದು ಬೀಜೋಕ್ತಿ ಐತಲ್ಲ. ಈ ಬೀಜೋಕ್ತಿಯನ್ನು ನಾನು ಬರಿತೇನೆ ನೋಡ್ರಿ. 2x plus 3 ಇದರ ಗ್ರಾಫ್ ತೆಗೆದಂದ್ರ ಒಂದು ಸ್ಟ್ರೇಟ್ ಲೈನ್ ಬರ್ತೈತಿ. ಒಂದು ಏನ್ ಬರ್ತೈತಿ? ಸ್ಟ್ರೇಟ್ ಲೈನ್. ಹಾ, ಈ ಸ್ಟ್ರೇಟ್ ಒಂದು ಸ್ಟ್ರೇಟ್ ಲೈನ್ ಬರ್ತೈತಿ. ಈ ಸ್ಟ್ರೇಟ್ ಇದಕ್ಕೆ ಎಕ್ಸ್ ಅಕ್ಷ ಐತಲ್ಲ, ಈ ಎಕ್ಸ್ ಅಕ್ಷ ಐತಲ್ಲ, ಎಕ್ಸ್ ಅಕ್ಷ ವೈ ಅಕ್ಷ ನಿಮ್ಗೆ ಗೊತ್ತದ. ಎಕ್ಸ್ ಅಕ್ಷವನ್ನ ಇದು ಓಕೆ, ಎಕ್ಸ್ ಅಕ್ಷವನ್ನ ವೈ ಅಕ್ಷವನ್ನ ಎಲ್ಲಿ ಕಟ್ ಮಾಡ್ತೈತೆ ಯಾರು ಹೇಳ್ತೀರಿ? ಬರೋಬ್ಬರಿ ಇಲ್ಲಿ ಕಟ್ ಮಾಡ್ತೈತಿ. ಇಲ್ಲಿ ಮೂರ್ ಐತಿ ಗೊತ್ತೈತಿ? ಇಲ್ಲಿ ಮೂರಿದ್ದಲ್ಲಿ ಕಟ್ ಮಾಡ್ತೈತಿ. ಇಲ್ಲಿ ನೋಡ್ರಿ ಬಂತು, ಮೂರ್ ಕಟ್ ಮಾಡೋದು, ರೈಟ್. ಆಮೇಲೆ ಇನ್ನೊಂದು ತಗೋತೀನಿ ನಾನು ಈಗ. ಇನ್ನೊಂದು ಏನ್ ಮಾಡ್ತೇನೆ ಈಗ ನಾನು, ಎಕ್ಸ್ ಪ್ಲಸ್ 3 ಇದು ಏನ್ ಮಾಡ್ತೈತಿ, ಇದು ಎರಡನೇ ಗೆರೆ ಗ್ರೀನ್ ಒಳಗ್ ಬರ್ತೈತಿ, ಒಂದನೇ ಗೆರೆ ಬ್ಲೂ ಒಳಗ್ ಬಂತಲ್ಲ, ಎರಡನೇ ಗೆರೆ ಏನ್ ಬರ್ತೈತಿ, ಎರಡನೇದೊಂದು ಇದು ಸಹಿತ ಒಂದು ಸರಳ ರೇಖೆನ ಬರ್ತೈತಿ. ಇದು ಒಂದು ಬೀಜೋಕ್ತಿ, ಇದು ಒಂದು ಸರಳ ರೇಖೆಗೂ ಬರ್ತೈತಿ. ಗ್ರೀನ್ ಗೆರೆ ಅದು ಸಹಿತ ಎಲ್ಲಿ ಕಟ್ ಮಾಡ್ತೈತಿ? ಇದು ಸಹಿತ ಮೂರೊಳಗ ಕಟ್ ಮಾಡ್ತೈತಿ. ಇದು ಎಲ್ಲಿ ಕಟ್ ಮಾಡ್ತೈತಿ? ಮೂರೊಳಗನ ಕಟ್ ಮಾಡ್ತೈತಿ. ವೈ ಅಕ್ಷವನ್ನ ಮೂರೊಳಗ ಕಟ್ ಮಾಡ್ತೈತಿ. ಎಕ್ಸ್ ಅಕ್ಷವನ್ನ ಎಲ್ಲಿ ಕಟ್ ಮಾಡ್ತೈತಿ? ಇದು ಖರೆ ಎಕ್ಸ್ ಅಕ್ಷವನ್ನ ಎಲ್ಲಿ ಕಟ್ ಮಾಡ್ತೈತಿ ಅಂತಂದ್ರ ಎಲ್ಲಿ ಎಕ್ಸ್ ಅಕ್ಷವನ್ನ ಎಲ್ಲಿ ಕಟ್ ಮಾಡ್ತೈತಿ ಯಾರು ಹೇಳ್ತೀರಿ? -3 ಇಲ್ಲಿ ಸುಮಾರಾಗಿ ನೋಡೋದು. -3 ಅಂದ್ರ ಈ -2 ಮತ್ತು -4 ನಡುವ ಇಲ್ಲಿ ಐತಿಲ್ಲ -3 ಅಂದ್ರೆ ಏನ್ ಬರ್ತೈತಿ. ಮತ್ತೆ ಇದು ಮಾತ್ರ ಇಲ್ಲೇ ಕಟ್ ಆಕೈತಿ. ಅಂದ್ರೆ ಸ್ವಲ್ಪ ಮಲಗಿದಂಗ್ ಬರ್ತೈತಿ. ಅಂದ್ರೆ ಇದ್ರ ಸ್ಲೋಪ್ ಏನಾಕೈತಿ? ಸ್ಲೋಪ್ ಅಂದ್ರೆ ಗೊತ್ತೈತಲ್ಲ ನಿಮ್ಗೆ? ಸ್ಲೋಪ್ ಅಂದ್ರೆ ಇಳಿಜಾರು ಅಥವಾ ಏರಿಕೆ. ಇಳಿಜಾರು ಅಥವಾ ಏರಿಕೆ ಎಷ್ಟು ಖಡ ಐತಿ ಇದು ಬಹಳ ಖಡ ಐತಿ. ಈಗ ಸದ್ಯ ಈ ನಿಚ್ಚಣಿಕೆ ಏನೈತಿ, ಇದು ಬಹಳ ಖಡ ಐತಿ. ಇದು ಸ್ವಲ್ಪ ಮಲ್ಕೋತೈತಿ ಈಗ ನಿಚ್ಚಣಿಕೆ. ಯಾಕಂದ್ರೆ ಇದು 3ರಾಗನ ದಾಟಿ ಹೋಗ್ತೈತಿ. ಖರೆ ಇಲ್ಲಿ -3ರಾಗ ದಾಟಿ ಹೋಗ್ತೈತಿ. ಪ್ಲಸ್ ಈ ವೈ ಅಕ್ಷನು 3ರಾಗ ಕಟ್ ಮಾಡ್ತೈತಿ, ಎಕ್ಸ್ ಅಕ್ಷನು -3ರಾಗ ಕಟ್ ಮಾಡ್ತೈತಿ. ಸ್ವಲ್ಪ ಮಲ್ಕೋತೈತಿ ಇದು, ಸ್ವಲ್ಪ ಇದ್ರಕ್ಕಿಂತ ಈ ನೀಲಿ ಗೆರೆಕ್ಕಿಂತ ನೋಡ್ರಿ ಸ್ವಲ್ಪ ರೈಟ್. ಎಕ್ಸ್ ಅಕ್ಷ ಈ ಕಡೆ ಸೈಡ್ ಬರಲ್ರಿ ಪ್ಲಸ್ ಮೇಲೆ? ಇಲ್ಲ, ಇದು ಎಕ್ಸ್ ಅಕ್ಷವನ್ನ -3ರಾಗ ಕಟ್ ಆಕತ್ತದ. ಎಕ್ಸ್ ಅಕ್ಷ +3 ಕಡೆನು ಬರ್ತೈತಿ, ಬಟ್ ಬಾಳ ಮ್ಯಾಲ ಬರ್ತೈತಿ ನೋಡಿ. ಇಲ್ಲಿ ಮ್ಯಾಲ ಐತಿ ಇಲ್ಲ ಆ ಕಡೆ ನೋಡ್ರಿ ಇಲ್ಲಿ. ಸೊ ಎಕ್ಸ್ ಅಕ್ಷ ಮೈನಸ್ ಇಲ್ರಿ ಅದಕ್ಕೆ ಎಲ್ಲಿ ಇಕ್ವೇಶನ್ದಾಗ? ಈ ಕಡೆ ಎಕ್ಸ್ ಡ್ಯಾಶ್ ಅಕ್ಷದ ಮೇಲೆ ಇವೆಲ್ಲ ಮೈನಸ್ ಇವು. ಅದೆಲ್ಲ ಮ್ಯಾಗ ಬರೀ x+3 ಕೊಟ್ಟಿದ್ರಲ್ರಿ? ಹೌದು,
ಇಲ್ಲಿ +3 ಐತೆ ಅಂದ್ಕೊಳ್ಳಿ, ಇಲ್ಲಿ +3 ಯಾಕೆ ಆಗ್ಬೇಕಂತ ಹಂಗ ಯಾರು ಹೇಳಿದಾರೆ ಈಗ? ಇದು ಯಾಕೆ ಮೊದಲ್ ರೇಖೆ ಬರೋದಕ್ಕೆ ಅದ ಗೊತ್ತಿಲ್ಲ ನಿಮಗ. ನೀವು ಅಸ್ಯೂಮ್ ಮಾಡ್ಕೊಳತ್ತಾರೆ ಏನಂತ, ಇಲ್ಲಿ x+3 ಕೊಟ್ಟಾರಂದ್ರ ಇದು x ದಾಗ ಪ್ಲಸ್ ಬರ್ಬೇಕು ಅಂತ. ಹಾಗೇನಿಲ್ಲ, ಇದು ಇಕ್ವೇಶನ್, ಇದು ರೇಖೆ. ಇದಕ್ಕೆ ಯಾವ ನೇರ ಸಂಬಂಧ ಐತಿ ನಿಮ್ಗಿನ್ನ ಹೇಳಿಲ್ಲ ನಾನು. ನೀವೇ ಕಲ್ಪಿಸ್ಕೊಳಕತ್ತಾರೆ ನೇರ ಸಂಬಂಧ ಏನಪ್ಪಾ, ಇದು +3 ಇದ್ರೆ +3 ದಾಗ ಕಟ್ ಆಗ್ಬೇಕು. ನಾಕರ ಮೊದಲೇ ಹೇಳತ್ತೀನಿ ಎಲ್ಲಿ ಕಟ್ ಆಗತ್ತೆ, ಯಾಕಂದ್ರೆ ನನಗೆ ಗೊತ್ತೈತಿ ಇದಕ್ಕೆ ಏನ್ ಸಂಬಂಧ ಐತಿ. ಈಗ ಫಾರ್ ಎಕ್ಸಾಂಪಲ್ ನಾನು 3x +2 ಅಂತ ಬರ್ದಂತ ರೆಡ್ ಒನ್. ಯಾರಾದ್ರೂ ಹೇಳ್ತೀರಿ ಇದು ರೆಡ್ ಲೈನ್ ಹೆಂಗ್ ಬರುತ್ತೆ ಅಂತ? ಬ್ಲೂ ರೇಖೆ ಈಚೆ ಕಡೆ ಒಳಗ್ರಿ 0 ಕಡೆ ಸಮೀಪ್ರಿ ಮತ್ 3 ಮೇಲೆ ಹೋಗ್ತಿರ್ಬೇಕ್ರಿ. 3 ಮೇಲೆ ಅಂದ್ರೆ y ಅಕ್ಷವನ್ನು ಎಲ್ಲಿ ಕಟ್ ಮಾಡ್ತೈತಿ ಇದು? 3 ಇಲ್ರಿ 2 ಮುಂದ್ರಿ. y ಅಕ್ಷವನ್ನ 3ಕ್ಕೆ ಕಟ್ ಮಾಡ್ತೀರ ಅಂತ ಹೇಳ್ತಾರಲ್ಲ, ಅದು ಕರೆಕ್ಟ್ ಐತಿ. ಓಕೆ, ಆದ್ರ x ಅಕ್ಷವನ್ನ ಎಲ್ಲಿ ಕಟ್ ಮಾಡ್ತೈತಿ? 0 ಸಮೀಪ್ರಿ ಈಚೆ ಕಡೆ ಮೈನಸ್ ದಾಗ -1 0 -1 ಸಮೀಪ -1. ವೆರಿ ಗುಡ್. -1 ಅಂತ ಯಾರು ಹೇಳಿದ್ರಿ? -1 ಅಂತ ಯಾರು ಹೇಳ್ರಿ? ಶುಭಂ. ಮತ್ತೆ ಹೇಳ್ರಿ -1 ಅಂತ. ತೆಗೆದ್ ನೋಡಿ ಹೇಳ್ಬೇಡ್ರಿ. ನಿಮ್ದು ಕ್ಯಾಲ್ಕುಲೇಟರ್ ಓಪನ್ ಮಾಡಿ ತೆಗೆದ್ ನೋಡಿ ಹೇಳಕತ್ತಾರ ಕಾಣ್ತೈತೆ. ಇಲ್ರಿ ಹಂಗಲ್ಲ, ಹಂಗ್ ಮಾಡ್ರಿ ನೀವು ಏನಕ್ಕ. ನಾ ತೆಗಿಕಿಂತ ಮೊದಲು ಕೇಳಾಕತ್ತೀನಿ, ಅದನ್ನ ನೋಡಿ ಹೇಳ್ಬೇಕು. ಅವಾಗ ನಿಮ್ಗ ಅಲ್ಜಿಬ್ರಾಕು ಮತ್ತು ಜಾಮೆಟ್ರಿಗೆ ಕನೆಕ್ಷನ್ ಗೊತ್ತಾಗಕ್ ಚಲೋ ಆಕೈತಿ. ಆಕ್ಚುಲಿ ನೋಡಿದ್ರೆ ವಿಚಿತ್ರ ಐತಿ. ಅಲ್ಜಿಬ್ರಾ ಒಳಗ ಎಕ್ಸ್ ವೈ ಹಿಂಗೆಲ್ಲ ಅದಾವ, x² y². ಜಾಮೆಟ್ರಿದೊಳಗ ಸ್ಟ್ರೇಟ್ ಲೈನ್ಸ್, ಸರ್ಕಲ್ಸ್, ಪ್ಯಾರಾಬೋಲಾಸ್, ಸೈನ್ ವೇವ್, ಬೇರೆ ಬೇರೆ ತರದ ಶೇಪ್ ಅದಾವ. ಈ ಶೇಪ್ಗಳಿಗೂ ಮತ್ತು ಇದಕ್ಕೆ ಏನು ಸಂಬಂಧ ವಿಚಿತ್ರ ಅನಿಸ್ತೈತಲ್ಲ ಒಮ್ಮೆ. 3x + 3 ಕರೆಕ್ಟ್ ಐತಿ. ನೀವ್ ಯಾರು ಹೇಳಿದ್ರಲ್ಲ -1 ರೊಳಗೆ ಕಟ್ ಆಕೈತಿ ಅಂತ. ರೈಟ್, -1 ರೊಳಗೆ ಕಟ್ ಆಕೈತಿ. ಓಕೆ, ಇದು ಯಾಕೆ ಹಿಂಗ ಆಕೈತಿ ಇನ್ನೆಲ್ಲವನ್ನು ಸ್ವಲ್ಪ ನಿಮ್ಗೆ ಆಮೇಲೆ ನಿರ್ದೇಶಾಂಕ ರೇಖಾಗಣಿತ ಐತಲ್ಲ, ಓಕೆ, ಅಥವಾ ಈಗ ಹೇಳ್ಬಿಡೋಣ. ಇದನ್ನ ನಿರ್ದೇಶಾಂಕ ರೇಖಾಗಣಿತ ಮುಗಿದು ಹೋಗ್ತೈತಂತೆ. ಆಕ್ಚುಲಿ ನಿರ್ದೇಶಾಂಕ ರೇಖಾಗಣಿತ ಆಗೈತಿ ನಿಮ್ ಸ್ಕೂಲ್ನಾಗ? ಓಕೆ, ನಿರ್ದೇಶಾಂಕ ರೇಖಾಗಣಿತ ನಿರ್ದೇಶಾಂಕ ರೇಖಾಗಣಿತದೊಳಗ ಏನ್ ಮಾಡ್ತಾರ? ಪ್ರತಿಯೊಂದು ಬಿಂದುವಿಗೆ ಏನ್ ಇರ್ತೈತಿ? ಒಂದು ಹೆಸರು ಇರ್ತೈತಿ, ಚರಾಕ್ಷರ ರೀ. ಓಕೆ, ಈಗ ನೀವ ಒಬ್ರು ಪೈಲಟ್ ಅದರಂತ ಕೊರಿಗ. ಪೈಲಟ್ ಅದರಿ, ನೀವೀಗ ವಾರ್ ಟೈಮ್ ಐತಿ, ನೀವು ಪೈಲಟ್ ಅದರಿ. ನಿಮಗೊಂದು ಸ್ಪೆಸಿಫಿಕ್ ಹೋಗಿ ನೀವು ಅಲ್ಲಿ ಒಂದು ಸಮುದ್ರದಾಗ ಒಂದು ನಮ್ದು ಹಡಗೈತಿ, ಅಲ್ಲಿ ಹೋಗಿ ನೀವು ಲ್ಯಾಂಡ್ ಮಾಡ್ಬೇಕು. ಅಥವಾ ಯಾವ್ದೋ ಒಬ್ರು ಪೈಲಟ್ ಹೇಳಿದಾರು ಇಂತಲ್ಲಿ ಹಡಗು ಬಾಂಬ್ಗಳನ್ನ ತಗೊಂಡ್ಬರದೈತಿ, ಅದನ್ನ ಡಿಸ್ಟ್ರಾಯ್ ಮಾಡ್ಬೇಕು ಅಂತ ಹೇಳಾಕ್ತಾರೆ. ಅದು ಸಮುದ್ರದಾಗ ಐತಿ, ಸಮುದ್ರ ಪ್ಯಾಸಿಫಿಕ್ ಓಷನ್ ಅಥವಾ ಅಟ್ಲಾಂಟಿಕ್ ಓಷನ್ ಐತಿ. ಅದ್ರ ಅಡ್ರೆಸ್ ಹೆಂಗ್ ಕೊಡ್ತಾರು? 4ನೇ ಓಣಿ, ಈ ಗಲ್ಲಿ, ಈ ತಾಲೂಕ, ಪಿನ್ ಕೋಡ ಕೊಡಾಕ್ ಬರಂಗಿಲ್ರಿ. ಗುಡಿ ಬಾಜುಕ್ ಐತಿ, ಹಂಗ್ ಕೊಡಾಕ್ ಬರ್ತೈತಿ? ರೇಖಾಂಶ ಮತ್ತು ಅಕ್ಷಾಂಶ. ಕರೆಕ್ಟ್. ಲಾಂಜಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಅಲ್ಲ. ಸೊ ಆ ಐಡಿಯಾ ಎಲ್ಲಿ ಬಂತು ಅಂದ್ರ, ಆ ಐಡಿಯಾ ಹೆಂಗಂತಂದ್ರ, ಈಗ ಒಂದು ಅದಂತೂ ದೊಡ್ಡ ಐಡಿಯಾ ಬಿಡು, ಅಕ್ಷಾಂಶ ರೇಖಾಂಶ ಬಿಡ್ರಿ. ಸಿಂಪಲ್ ಒಂದು ನಿಮ್ಗೆ ಗಾಡ್ ಐತಿಪ್ಪ, ಈಗ ಒಂದು ಗಾಡ್ ಐತಿ ಅಥವಾ ಒಂದು ಟೇಬಲ್ ಐತಿ. 2 ಡೈಮೆನ್ಷನಲ್ ಸ್ಪೇಸ್ ಅಂತ ಕರಿತಾನೆ. 2 ಆಯಾಮಗಳ ಒಂದು ಸ್ಪೇಸ್. ಅದು ಟೇಬಲ್ ಆಗ್ಲಿ ಗೋಡೆ ಆಗ್ಲಿ ಇವೆಲ್ಲ ಏನು 2 ಆಯಾಮಗಳ ಸ್ಪೇಸ್. 2 ಆಯಾಮಗಳು ಅಂದ್ರೆ ಚಪ್ಪಟೆ ಆಗಿದ್ದಂತದ್ದು ಒಂದು ಶೀಟ್ ಐತಿ, ಒಂದು ಅಗಲ ಶೀಟ್ ಐತಿ. ಭೂಮಿನ ನಾನು ಹಂಗ ತಿಳ್ಕೊಬಹುದು. ಅಫ್ಕೋರ್ಸ್ ಭೂಮಿ ಹಂಗಿಲ್ಲ, ಭೂಮಿ ಗೋಳ ಐತಿ. ಅದ್ರ ಮೇಲ್ಮೈಯನ್ನು ನಾನು ಹೆಂಗ್ ತಿಳ್ಕೊಬಹುದು? ಮೇಲ್ಮೈ ಏನಿತ್ತು ಅದನ್ನ 2D ಆಗಿ ತಗೋಬಹುದು. ನಾನು ಮೇಲ್ಮೈ ಐತ 2D ಆಗಿ ತಗೋ, 2 ಆಯಾಮಗಳು. ಈಗ ಆ ಭೂಮಿ ಮೇಲ್ಮೈ ಬಿಡ್ರಿ, ಸ್ವಲ್ಪ ಅದು ವಕ್ರ ಆಗೈತಿ, ಅದನ್ನ ಬಿಡ್ರಿ. ಈಗ ಪ್ಲೇನ್ ಐತಿ ಅಂತ ತಿಳ್ಕೊರಿ, ನಿಮ್ ಟೇಬಲ್ ಗೋಡೆ ಐತಿ, ಸ್ವಲ್ಪ ಕಲ್ಪನೆ ಮಾಡ್ಕೊರಿ. ಅದ್ರಾಗ ಯಾವ್ದ ಒಂದು ಬಿಂದುವನ್ನ
ನಾನು ನಿರ್ದಿಷ್ಟವಾಗಿ ಅದಕ್ಕೆ ಒಂದು ಅಡ್ರೆಸ್ ಕೊಡ್ಬೇಕು. ಅಡ್ರೆಸ್ ಅಂದ್ರೆ ನೀವು ಬರೋಬ್ಬರಿ ಅಲ್ಲೇ ಹೋಗ್ಬೇಕು. ಒಂದು ಇರಿವೆ ಐತಪ್ಪ, ಅದು ಗಾಡಿ ಮೇಲೆ ಹೊಂಟೈತಿ, ನೀವು ಅದಕ್ಕೊಂದು ಅಡ್ರೆಸ್ ಕೊಟ್ರೆ ಅದು ಬರೋಬ್ಬರಿ ಆ ಪಾಯಿಂಟ್ಗೆ ಹೋಗ್ಬೇಕು. ಬೇರೆ ಅದಕ್ಕೆ ಕನ್ಫ್ಯೂಷನ್ ಇರಬಾರ್ದು, ಅದಕ್ಕೆ ಕನ್ಫ್ಯೂಷನ್ನೇ ಇರಬಾರ್ದು. ಅಂದ್ರೆ ಏನು, ಒಂದ್ ಅಡ್ರೆಸ್ ಕೊಟ್ರೆ ಒಂದೇ ಪಾಯಿಂಟ್ ಸಿಗ್ಬೇಕು, ಒಂದು ಪಾಯಿಂಟ್ ಕೊಟ್ರೆ ಅದಕ್ಕೆ ಒಂದೇ ಅಡ್ರೆಸ್ ಇರಬೇಕು. ಅದೇ ಅಡ್ರೆಸ್ ಇರುವಂತ 2 ಪಾಯಿಂಟ್ಗಳು ಇರಬಾರ್ದು. ಕರೆಕ್ಟ್. ಈ ಪೋಸ್ಟ್ ಮ್ಯಾನ್ ಯಾವಾಗ ಹೋಗಿ ಕೊಡಾಕತಿ ಏನೋ ಒಂದನ್ನ, ಯಾವಾಗ ಒಂದ ಮನಿಗೆ 2 ಅಡ್ರೆಸ್ ಇರುವುದಿಲ್ಲ, ಮತ್ತ 2 ಮನಿಗಳಿಗೆ ಒಂದೇ ಅಡ್ರೆಸ್ ಇರುವುದಿಲ್ಲ. ಪ್ರತಿ ಮನೆಗೆ ಅದರದೇ ಆದಂತಹ ಯುನೀಕ್ ಅಡ್ರೆಸ್ ಇರ್ತೈತಿ. ಬರ್ಕೊಡ್ರಿ, ಯುನೀಕ್, UNIQUE, ಯುನೀಕ್, ಯುನೀಕ್, UNIQUE, ಯುನೀಕ್. ಕನ್ನಡದೊಳಗೆ ಅದಕ್ಕೆ ನಾವು ಏನಂತ ಕರಿತೀವಿ, ಅನನ್ಯ ಅಂತ ಕರೀತಾರೆ. ಅಂದ್ರ ಅದ್ರ ಅನನ್ಯ ಅನ್ನೋದು ನಾವು ಕಾಮನ್ ಡೇ ಟು ಡೇ ಲ್ಯಾಂಗ್ವೇಜ್ ಒಳಗೆ ಯೂಸ್ ಮಾಡೋದಿಲ್ಲ, ನಾವು ಆಡು ಭಾಷೆದಾಗ ಯೂಸ್ ಮಾಡೋದಿಲ್ಲ. ಏಕೈಕವಾದಂತ. ಕರೆಕ್ಟ್, ಏಕೈಕವಾದ. ಬರ್ಕೊಡ್ರಿ, ಯುನೀಕ್, ಏಕೈಕ. ಯುನೀಕ್. ಈಗ ನಿಮ್ಮ ಹೆಸರುಗಳು ಯುನೀಕ್ ಇರುವುದಿಲ್ಲ. ಸಂಜನಾ ಇದ್ದವರು ಸಂಜನಾ ಅಂತ ಕರೆದ್ನಪ್ಪ, 5 ಮಂದಿ ಅನ್ಮ್ಯೂಟ್ ಮಾಡಿ ಮಾತಾಡಕ್ ಚಾಲು ಮಾಡ್ಬಿಡ್ತಾರೆ. ಹೌದು. ಪ್ರತೀಕ್ಷಾ ಅಂತ ಕರೆದ್ನಿ, 4 ಮಂದಿ ಅನ್ಮ್ಯೂಟ್ ಮಾಡಿ ಮಾತಾಡಕ್ ಚಾಲು ಮಾಡ್ತಾರೆ. ಬಸವರಾಜ್ ಅಂತ ಕರೆದ್ನಿ, 2-3 ಮಂದಿ ಮಾತಾಡಕ್ ಚಾಲು. ಸೊ ಇದು ಯುನೀಕ್ ಅಲ್ಲ. ಯುನೀಕ್ ಅಂದ್ರೆ ಏನು, ಒಬ್ಬರಿಗೆ ಒಂದೇ ಇರ್ಬೇಕು. ಹಂಗ ನಮ್ಗೆ 2 ಡೈಮೆನ್ಷನ್ ಒಳಗಿನ ಯಾವುದೇ ಒಂದು ಬಿಂದುವನ್ನ ಕೊಟ್ರೆ ಅದಕ್ಕೆ ಒಂದೇ ಒಂದು ಅಡ್ರೆಸ್ ಬರಬೇಕು. ಆ ತರ ಒಂದು ಸಿಸ್ಟಮ್ ಇದು, ಕೋಆರ್ಡಿನೇಟ್ ಸಿಸ್ಟಮ್. ಬಹಳ ಚಂದ ಐತಿದು. ಏನ್ ಮಾಡಿದ್ರು ಇವರು ಕೋಆರ್ಡಿನೇಟ್ ಸಿಸ್ಟಮ್ ಮಾಡಕಾದ್ರೆ? ಏನ್ ಮಾಡಿದ್ರು, ಇಡೀ ನಮ್ದೇನ್ ಪ್ಲೇನ್ ಐತಲ್ಲ, ಆ ಪ್ಲೇನ್ ಅಲ್ಲಿ 2 ಕಾಲ್ಪನಿಕ ಗೆರೆಗಳನ್ನ ಎಳೆದ್ರು ಪರಸ್ಪರ ಲಂಬವಾಗಿ. ಒಂದಕ್ಕೆ X ಅಕ್ಷ ಅಂತ ಕರೆದ್ವಿ, ಇನ್ನೊಂದಕ್ಕೆ Y ಅಕ್ಷ ಅಂತ ಕರೆದ್ವಿ. ಇದನ್ನ ಎಲ್ಲಿ ಬೇಕಾದ್ರೆ ಎಳಿಬಹುದು ನಾವು, ಅದ್ರ ಸೆಂಟರ್ನಾಗ ಎಳಿಬೇಕಂತ ಏನಿಲ್ಲ. ಸೆಂಟರ್ನಾಗ ಎಳಿಬೇಕು ಅಂತ ಏನು ಇಲ್ಲ. ಇನ್ಫ್ಯಾಕ್ಟ್ ಪ್ಲೇನ್ ಸೆಂಟರ್ ಅನ್ನೋದೇ ಇರುದಿಲ್ಲ. ಯಾಕಂದ್ರೆ ಒಂದು ಪ್ಲೇನ್ ಅಂದ್ರೆ ಏನಿರ್ತದೆ, ಇನ್ಫೈನೈಟ್ಲಿ ಸ್ಟ್ರೆಚ್ ಆಕೈತಿ. ಹೆಂಗ್ ಒಂದು ಸ್ಟ್ರೇಟ್ ಲೈನ್ 2 ಕಡೆಗೆ, ಒಂದು ಸರಳ ರೇಖೆ 2 ಕಡೆಗೆ ಇನ್ಫೈನೈಟ್ಲಿ ಸ್ಟ್ರೆಚ್ ಆಗ್ತೈತಿ. ಆ ಕಡೆಷ್ಟು ಬೇಕಾದಷ್ಟು ವರ್ಧಿಸ್ಕೋಬಹುದು. ಸ್ಟ್ರೇಟ್ ಲೈನ್ಗೆ ಏನು ಇರುದಿಲ್ಲ, ಇಂತಿಷ್ಟೇ ಉದ್ದ ಅಂತ ಇರುದಿಲ್ಲ. ರೇಖಾಖಂಡಕ್ಕೆ ಇರ್ತೈತಿ. ರೇಖಾಖಂಡ, ಲೈನ್ ಸೆಗ್ಮೆಂಟ್. ಬರ್ಕೊಡ್ರಿ, ಸರಳ ರೇಖೆ, ಸ್ಟ್ರೇಟ್ ಲೈನ್. ಹಾಗಿಂದಾಗ ಅದೇ ನಿಮ್ಗೆ ಅಲ್ಲಿ ಕಾಲೇಜ್ ಹೋಗ್ಕೊಳ್ಳೋ ಕನ್ಫ್ಯೂಷನ್ ಆಗಿ ಚಲೋ ಆಗ್ಬಿಡ್ತಾರೆ. ಲೈನ್ ಸೆಗ್ಮೆಂಟ್ ಅಂತಾರೆ, ನೀವು ಅದಕ್ಕೆ ಏನಾರ ಬರ್ದು ಅದಕ್ಕೆ ನೀವೇನ್ ತಿಳ್ಕೊಂಡ್ಬಿಡ್ತೀರಿ, ಸರಳ ರೇಖೆ ಅಂತ ತಿಳ್ಕೊಂಡ್ಬಿಡ್ತೀರಿ, ಎಲ್ಲ ತಪ್ಪಂಟ ಆಗ್ಬಿಡ್ತೀರಿ. ಓಕೆ. ರೇಖಾಖಂಡ, ಲೈನ್ ಸೆಗ್ಮೆಂಟ್, SEGMENT, ಲೈನ್ ಸೆಗ್ಮೆಂಟ್ ಅಂದ್ರೆ ರೇಖಾಖಂಡ. ಅದೇನು, ಅದಕ್ಕೆ ನಿರ್ದಿಷ್ಟವಾದಂತಹ ಉದ್ದ ಐತಿ. ಯಾಕ, ಸರಳ ರೇಖೆ ಮೇಲೆ 2 ಬಿಂದುಗಳನ್ನ ಗುರುತಿಸಿದ ಮೇಲೆ ಅವಾಗ ಏನು ಉಂಟಾಗ್ತೈತಿ, ಒಂದು ರೇಖಾಖಂಡ ಉಂಟಾಗ್ತದೆ. ಹೌದು ಇಲ್ಲ? ಒಂದು ಭಾಗ 2 ನಿರ್ದಿಷ್ಟ ಬಿಂದುಗಳನ್ನ ಕೊಟ್ಟಾಗ ಆವಾಗ ಅಲ್ಲಿ ರೇಖಾಖಂಡ ಐತಿ. ಆ ರೇಖಾಖಂಡ ಇಷ್ಟ ಅದಕ್ಕೆ ಉದ್ದ ಐತಿ, ಮುಗಿತದು, ಅಲ್ಲೇ ಮುಗಿತದು. ಈ ಕಡೆನೂ ಹೋಗುದಿಲ್ಲ, ಈ ಕಡೆ ನಡುವಿನ ಕನಿಷ್ಠ ದೂರ. ಕರೆಕ್ಟ್. ಅದೇ ರೀತಿಯಾಗಿ ಅದನ್ನ ಇದು ಒಂದು ಆಯಾಮ ಆಗ್ತದೆ, ಒಂದೇ ಒಂದು ಆಯಾಮ ಇದು, ಉದ್ದ ಅಷ್ಟೇ ಐತಿ. ಈಗ ದಾರದಂಗ ಇರ್ತೈತಿಲ್ಲ, ಇದಕ್ಕೆ ಒಂದೇ ಆಯಾಮ ಇರ್ತೈತಿ, ಉದ್ದ ಅಷ್ಟೇ ಇರ್ತೈತಿ. ಅದನ್ನ ನೀವು 2 ಆಯಾಮದಾಗ ಮಾಡಿದ್ರ ಅಂದ್ರೆ ಏನ್ ಮಾಡೋದು, ಇದು ಹಿಂಗಿರ್ತೈತಲ್ಲ, ಇದನ್ನ ಹಿಂಗ ಹೊಳಸೋದು. ಇದನ್ನ ಹೊಳಸಿದ ಕೂಡ ಇದು ಪ್ಲೇನ್ ಇತ್ಲಾ, ಅದ್ರಲ್ಲಿ ಬರೀ ಈಗ ಅಂಚಷ್ಟ ನೋಡಾತಾರ ಅಂತ ಈಗ. ಈ ಸದ್ಯ ನೀವು ಗ್ರೀನ್ ಲೈನ್ ಏನ್ ನೋಡಾತಾರ, ಈಗ ಅಂಚಷ್ಟ ನೋಡಾಕತ್ತಾರ ನೀವು. ಅದನ್ನ ಹಿಂಗ್ ಹೊಳಸಿದ್ನಂದ್ರೆ ಏನಾಗ್ಬಿಡ್ತೈತೆ ಅಲ್ಲಿ, ಅದ್ರ ಹಿಂದ್ ನಿಮ್ ಪ್ಲೇನ್ ಕಾಣಕ್ ಚಲೋ ಆಗುತ್ತೆ. ಪ್ಲೇನ್ ಐತಿ ಅಲ್ಲಿ. ಆ ಪ್ಲೇನ್ ಹೆಂಗೈತಿ, ಇನ್ಫೈನೈಟ್ಲಿ ವೃದ್ಧಿ ಆಗೈತಿ, ಇನ್ಫೈನೈಟ್ಲಿ ಹೋಗೈತದು. ಎಲ್ಲಾ ಕಡೆಗೆ ಇನ್ಫೈನೈಟ್ಲಿ ಸ್ಟ್ರೆಚ್ ಆಗೈತದು, ಇನ್ಫೈನೈಟ್ಲಿ ಹೋಗೈತದು. ಪ್ಲೇನ್ ಅದು ಕರೆ. ಪ್ಲೇನ್ ಅಂದ್ರೆ ಗೊತ್ತಾಗತ್ತಲ್ಲ ಅದು. ಪ್ಲೇನ್ ಇನ್ಫೈನೈಟ್ಲಿ ಸ್ಟ್ರೆಚ್ ಆಗೈತದು. ಅಂದ್ಮೇಲೆ ನಾನು ಈ X ಅಕ್ಷ Y ಅಕ್ಷಗಳನ್ನ ಎಲ್ಲಿ ಬೇಕಾದ್ರೆ ಬರ್ಕೋಬಹುದು. ಈ ಇನ್ಫೈನೈಟ್ಲಿ ಸ್ಟ್ರೆಚ್ ಆದಾಗ ಅದಕ್ಕೆ ಸೆಂಟರ್ ಅಂತ ಏನ್ರಿ ಇರ್ತೈತೆ. ಈಗ ಸ್ಟ್ರೇಟ್ ಲೈನ್ ಐತಪ್ಪ, ಅದಕ್ಕೇನು ಸೆಂಟರ್ ಅಂದ್ರೆ ಇದು ಬಂತು ನೋಡ್ರಿ. ಓಕೆ, ರೆಡ್ ಲೈನ್ ಅಂತ ಡ್ರಾ ಆಗ್ಬಿಡ್ತದು. ಕ್ಲಿಕ್ ಆದ ಕೂಡಲೇ ಕರೆಕ್ಟ್ ನೀವು ಹೇಳ್ದಂಗ 3 ಒಳಗ್ ಪ್ಲಸ್, ಈ Y ಅಕ್ಷವನ್ನ 3 ಒಳಗ್ ಕಟ್ ಆಗತೈತಿ, X ಅಕ್ಷವನ್ನ -1 ಒಳಗ್ ಕಟ್ ಆಗತೈತಿ. ಕರೆಕ್ಟ್. ಅಂದ್ರೆ ಇನ್ನೂ ಸ್ವಲ್ಪ ಸ್ಟೀಪ್ ಆತ್ ನೋಡ್ರಿ. ಇನ್ನೂ ನೀಲಿ ಗೆರೆಗಿಂತನೂ ಒಂದು ಸ್ವಲ್ಪ ನಿಚ್ಚಣಿಕೆ ಏನಾತಿ ನಮ್ದು, ಇನ್ನಷ್ಟು ಖಡ ಆಯ್ತು, ಇನ್ನಷ್ಟು ಖಡ ಆಯ್ತು, ಖಡ. ಇನ್ನಷ್ಟು ಅದ್ರ ಸ್ಲೋಪ್ ಜಾಸ್ತಿ ಆಯ್ತು ಅಂತ ಕರಿತೀವಿ. ಓಕೆ, ಇದೆಲ್ಲ ಹೆಂಗ್ ಯಾಕಾಗತೈತಿ ನೋಡೋಣಂತ. ಸರ್ ಹಿಂಗೆ ಹೆಂಗ್ ಗೊತ್ತಾಕತ್ರಿ ನಿಮ್ಗೆ ಮೊದಲ ಅಂತ ಹೇಳಿ ಅನ್ಬೋದು. ಅದ್ ಹೆಂಗ ಗೊತ್ತಾಕತ್ತಂದ್ರ ಮೊದಲು ಇದನ್ನ ನೋಡ್ಕೋಬೇಕು. ನಾವು ಏನ್ ಮಾಡತ್ತೀವಿ, ನಾವು ಇಲ್ಲಿ ಸರಳ ರೇಖೆ ಹೆಂಗ್ ಬರಾಕತ್ತೈತಿ ಇಲ್ಲಿ.
ಯಾಕೆ ಬರಾಕತ್ತದ 3x + 3 ಇದೇ ರೇಖೆ ಯಾಕೆ ಬರಾಕತ್ತದ ಅನ್ನೋದಕ್ಕಿಂತ ಮೊದಲು ನಾವೇನ್ ನೋಡಾಕತ್ತೀವಿ ಈಗ ಬಿಂದುಗಳಿಗೆ ಯುನೀಕ್ ಅಡ್ರೆಸ್ ಅನ್ನ ಹೆಂಗ್ ಕೊಡೋದು ಅಂತ. ಸೊ ಅವಾಗ ಏನ್ ಮಾಡ್ತೀನಿ ನಾನು ಈ ತರ ಈ x ಅಕ್ಷ y ಅಕ್ಷ ತಕೊಂಡೆ ಅಂತಂದ್ರ ಈಗ ನನಗೆ ಯಾವುದೇ ಒಂದು ಬಿಂದು ಕೊಡ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದ್ ಯಾವ್ದೋ ಒಂದು ನನ್ ಮೌಸ್ ಕಾಣಾಕತ್ತೈತಿ ನಿಮಗ? ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದು ಬೇಕಾದ್ ನಾನು ಕಣ್ಣು ಮುಚ್ಚಿ ಒಂದ್ ಕಡೆ ಇರ್ತೇನೆ, ಮೌಸ್ ಎಲ್ಲರೂ ಇರ್ತೇನೆ, ಇಲ್ಲಿ ಇಟ್ಟಿಪ್ಪ, ಇಲ್ಲಿ ಇಟ್ಟಿನಿ. ಇದಕ್ಕೆ ನನಗೊಂದು ಅಡ್ರೆಸ್ ಕೊಡ್ಬೇಕು. ಈ ಪಾಯಿಂಟ್ಗೆ ಅಡ್ರೆಸ್ ಕೊಡ್ಬೇಕಾದ್ರೆ ನಾ ಏನ್ ಹೇಳ್ತೀನಿ, ಇದು ಈ ಒರಿಜಿನ್ ಐತ್ಲ, ಅಂದ್ರೆ ಎಕ್ಸ್ ಮತ್ತು ವೈ ಅಕ್ಷಗಳು ಸಂಧಿಸುವಂತಹ ಬಿಂದುವಿಗೆ ನಾವೇನಂತ ಕರಿತೀವಿ, ಒರಿಜಿನ್ ಅಥವಾ ಮೂಲ ಅಂತ ಕರಿತೀವಿ. ಏನ್ ಕರಿತೀವಿ? ಒರಿಜಿನ್ ಅಥವಾ ಮೂಲ. ಇದನ್ನ ನಾವು ರೆಫರೆನ್ಸ್ ಪಾಯಿಂಟ್ ಆಗಿ ಇಟ್ಕೋತೀವಿ. ನಾವು ಇದನ್ನ ಒಂದು ಆಧಾರವಾಗಿ ಇಟ್ಕೊಂಡು ಎಕ್ಸ್ ಅಕ್ಷದ ಗುಂಟ ಇದು ಎಷ್ಟು ದೂರ ಐತಿ, ಆಮೇಲೆ ವೈ ಅಕ್ಷದ ಗುಂಟ ಇದು ಎಷ್ಟು ದೂರ ಐತಿ. ಅಂದ್ರೆ ಏನು, ಎಕ್ಸ್ ಅಕ್ಷದ ಗೋಡಿನ ನಾವು ಎಕ್ಸ್ ಅಕ್ಷದ ಜೋಡಿನ ನಾವು ಎಕ್ಸ್ ಅಕ್ಷದ ಗುಂಟನ ಹೆಂಗ್ ಎಷ್ಟು ಬರ್ಬೇಕು ಬಂದು ಬಿಟ್ಟು ಆಮೇಲೆ ಮುಂದೆ ವಾಯ ನೇರವಾಗಿ ಮೇಲೆ ಎಷ್ಟು ಬರ್ಬೇಕು ಅದನ್ನ ಹೇಳುವಂತಹ ಒಂದು 2 ಜೋಡಿ ಸಂಖ್ಯೆಗಳನ್ನ ನಾವು ಇಲ್ಲಿ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ಗೆ ಎಕ್ಸ್ ಜೋಡಿ ಎಷ್ಟು ಬರ್ಬೇಕು, ಇದು ಸುಮಾರು 2.5 ಬರ್ಬೇಕು. ನೋಡ್ರಿ ಇಲ್ಲಿ ಬರ್ಬೇಕಾದ್ರೆ ಎಷ್ಟು ಬರ್ಬೇಕು, 2.5 ಬರ್ಬೇಕು. ಎಕ್ಸ್ 2.5 ಬರ್ಬೇಕು. ಆಮೇಲೆ ವಾಯ ಅಕ್ಷದ ಜೋಡಿಗೆ ಎಷ್ಟು ಬರ್ಬೇಕು, ನಾನು 3 ಬರ್ಬೇಕು. 3 ಬರ್ಬೇಕು. 3 ಬರ್ಬೇಕು. ಮತ್ತೆ ಇಲ್ಲಿ 3 ಆಗತ್ತಲ್ರಿ? ಕರೆಕ್ಟ್. ನಮ್ ಚಶ್ಮಾ ಬಂದ್ಬಿಟ್ಟ ನೋಡಿ. ಸೊ ಇದು ಇಲ್ಲಿ 2, 4 ಇಲ್ಲೂ ಸಹಿತ ಹಂಗಾಗೈತಿ. ಇಲ್ಲೂ ಸಹಿತ 3 ಮತ್ತು 3 ಇಲ್ಲಿ ಪಾಯಿಂಟ್ ಏನೈತ್ಲ, ಇದು ಎಷ್ಟು ಬಂದಿತ್ತು? 3 ಮತ್ತು 3,3. ಇದ್ರೊಳಗ ಮೊದಲನೇ 3 ಏನ್ ಹೇಳಾಕತೈತಿ ಅದನ್ನ ನೆನಪಿರ್ಲಿ, ಎಕ್ಸ್ ಅಕ್ಷ ಜೋಡಿ ಇದ್ ಹೇಳತೈತಿ. ಎರಡನೇದ್ ಏನ್ ಹೇಳತೈತಿ ಅದು ವಾಯ್ ಅಕ್ಷದ. ಸೊ ಮೊದಲನೇದಕ್ ನಾವೇನಂತ ಕರಿತೀವಿ, ಎಕ್ಸ್ ಕೋಆರ್ಡಿನೇಟ್. ಎಕ್ಸ್ ನಿರ್ದೇಶಾಂಕ ಬರ್ಕೊಡ್ರಿ. ಕೋಆರ್ಡಿನೇಟ್, COORDINATE, ಕೋಆರ್ಡಿನೇಟ್ ಅಂದ್ರೆ ನಿರ್ದೇಶಾಂಕ. COORD ಕೋಆರ್ಡಿನೇಟ್. ಕೋಆರ್ಡಿನೇಟ್ ಮಾಡಕ್ ಟ್ರೈ ಮಾಡ್ರಿ. CO ಅಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಅಂತ ನೋಡಿರ ನೀವು, ಕೋಆಪರೇಟಿವ್ ಬ್ಯಾಂಕ್. ಹಂಗಾಗಿ CO ಕೋಆರ್ಡಿನೇಟ್, ORDINATE, ಆರ್ಡಿನೇಟ್ ಹೊಡ್ಕೊಂಡ್ರೆ ನಿಮ್ಗ ಸ್ಪೆಲ್ಲಿಂಗ್ ಈಸಿ ಆಗ್ತೈತಿ. ಕೋಆಪರೇಟಿವ್ ಬ್ಯಾಂಕ್, CO ಕೋಆಪರೇಟಿವ್, OPERATIVE, ಆಪರೇಟಿವ್ ಮಾಡ್ಕೋತಾರಲ್ಲ ಹಂಗ. ಇಲ್ಲಿ ಕೋಆರ್ಡಿನೇಟ್ ಅಂದ್ರೆ ನಿರ್ದೇಶಾಂಕ. ಸೊ ಈ ಬಿಂದುವಿಗೆ ಇರುವಂತಹ ನಿರ್ದೇಶಾಂಕಗಳು ಯಾವ ಹಂಗಾದ್ರ? 3,3. ಇನ್ನೊಂದ್ 2 ಕೇಳ್ತಾರೆ ಇನ್ನೊಂದ್. ಈಗ ಅದಕ್ಕ ವಾಟ್ ಆರ್ ಯುವರ್ ಕೋಆರ್ಡಿನೇಟ್ಸ್ ಅಂತ ಕೇಳ್ತಾರೆ. ವಾಟ್ ಆರ್ ಯುವರ್ ಕೋಆರ್ಡಿನೇಟ್ಸ್ ಅಂತ ಕೇಳ್ತಾರೆ ಕೆಲವೊಮ್ಮೆ ಯಾರಾದ್ರು. ವಾಟ್ ಆರ್ ಯುವರ್ ಕೋಆರ್ಡಿನೇಟ್ಸ್ ಅಂದ್ರೆ ನೀ ಎಲ್ಲದಿ ಅಂತ ಕೇಳಿದಾಗ. ಇಂಗ್ಲಿಷ್ ತಗೊಂಡೊಂದ್ಸಲ ಟೆಕ್ನಿಕಲ್ ಯೂನಿವರ್ಸಿಟಿ ಹೋಗೋದು, ಕಾಲೇಜ್ ಹೋದ್ರೆ ವಾಟ್ ಆರ್ ಯುವರ್ ಕೋಆರ್ಡಿನೇಟ್ಸ್ ಮ್ಯಾನ್ ಅಂತ ಕೇಳ್ತಾರೆ. ಅಂದ್ರೆ ಏನು, ನೀ ಎಲ್ಲದಿ ಅಂತ ಕೇಳಕ ವೆರ್ ಆರ್ ಯು ಅಂತ ಕೇಳೋದ್ರ ಬಗ್ಗೆ ಸ್ವಲ್ಪ ಫ್ಯಾನ್ಸಿ ಕ್ವೆಶ್ಚನ್. ವಾಟ್ ಆರ್ ಯುವರ್ ಕೋಆರ್ಡಿನೇಟ್ಸ್? 0.5. ಈಗ ಇದು 0.5, 1.5 ಅಲ್ಲ. 0.5, 1.5 ಅಲ್ಲ. ಯಾಕ? 1.5, ಇಲ್ಲಿ ಬರ್ತಿತ್ತು ನೋಡ್ರಿ. ಈ ಪಾಯಿಂಟ್ ಎಲ್ಲಿ ಬರ್ತಿತ್ತು? 0.5, 1.5. ರೈಟ್. ಸೊ ಈಗ ಹೇಳ್ರಂಗಾರ, ಈಗ ಪ್ರತಿ ಪಾಯಿಂಟ್ಗೂ ಒಂದು ಯುನೀಕ್ ಅಡ್ರೆಸ್ ಐತೋ ಏನು? ಒಂದ ಪಾಯಿಂಟ್ 2 ಅಡ್ರೆಸ್ ಸಿಗಾಕ ಸಾಧ್ಯ ಐತು? ಸೊ ಹಂಗಾದ್ರೆ ಈಗ ನಾವು ಪೈಲಟ್ ಏನಾದ್ರು ಒಂದ್ ಈ ತರ ಕೊಟ್ಟು ಬಿಟ್ಟಿವಿ ಅಂತಂದ್ರ ಅದ್ ಎಲ್ಲೇ ಇದ್ರು ಕರೆಕ್ಟ್ ಜಾಗದಾಗ ಹೋಗ್ತಾನ ಅವ್ನು. ಕರೆಕ್ಟ್. ಪೈಲಟ್ ಬರೀ ಹೋಗ್ತಾನಂತಲ್ಲ, ಪೈಲಟ್ ಹೋಗ್ತಾಳು ಸಹಿತ. ಈಗ ಲೇಡಿ ಪೈಲಟ್ಸ್ ಸಾಕಷ್ಟು ಜನ ಇದಾರೆ. ಹೌದು. ಸೊ ಫೈನ್, ಕರೆಕ್ಟ್ ಆಗಿ ಅಡ್ರೆಸ್ ಅನ್ನ ಕೊಡ್ಬೋದು ನಾನು. ಈಗ ನಾ ಇನ್ನೊಂದ್ 2 ಕೊಡ್ತೇನೆ ನಿಮ್ಗೆ. ಈಗ ನಾನು ಯಾವ ಪಾಯಿಂಟ್ ತಗೋತೀನಿ? ಈ ಗ್ರೀನ್ ಪಾಯಿಂಟ್ ಐತ್ಲ, ಇದೆಲ್ಲ ಐತಿ. ಇದೆಷ್ಟೈತಿ? -2. ಈಗ ಅಂದ್ರೆ ಏನು, ಎಕ್ಸ್ ನೋಡ್ರಿ, ಈ ರೆಫರೆನ್ಸ್ ಪಾಯಿಂಟ್ ನಿಂದ ಎಡಗಭಾಗ ಎಲ್ಲಕ್ಕೂ ನಾವು ಮೈನಸ್ ತಗೋತೀವಿ. ಹಂಗ ಇಲ್ಲಿ ವೈ ಅಕ್ಷದೊಳಗೆ ಮೇಲ್ಭಾಗ ಪ್ಲಸ್,
ಕೆಳಭಾಗ ಮೈನಸ್ ಮೈನಸ್. ಮೈನಸ್ ಸೊ ನೀವು ಇದಕ್ಕೆ ಮೊದಲನೇ ಚತುರ್ಥಕ ಅಂತ ಕರಿತೀವಿ. ಮೊದಲನೇ ಚತುರ್ಥಕದೊಳಗ ಎಕ್ಸ್ ಪ್ಲಸ್ ಇರ್ತೈತಿ, ವಾಯು ಪ್ಲಸ್ ಇರ್ತೈತಿ. ಪ್ಲಸ್ ಇರ್ತೈತಿ. ಎರಡನೇದ್ರೊಳಗ ಎಕ್ಸ್ ಮೈನಸ್ ಇರ್ತೈತಿ, ವೈ ಪ್ಲಸ್ ಇರ್ತೈತಿ. y ಪ್ಲಸ್ ಇರ್ತೈತಿ. ಮೂರನೇತ್ರೊಳಗೆ ಆಮೇಲೆ ಓಕೆ, ಈಗ ಹಂಗಾದ್ರೆ ಮೈನಸ್ ರೀ. ಈಗ ಈ ಪಾಯಿಂಟ್ ನಾಲ್ಕನೇ ಟೂ ಕಾಮ ಮೈನಸ್ ಓಕೆ, ಒಂದ್ ನಿಮಿಷ ಯಾರೋ ಒಬ್ರು -1,2 ಅನ್ನತ್ತೀರಿ. ಏನ್ ಕನ್ಫ್ಯೂಷನ್ ಐತಿ ಹೇಳು. ಇದು -1 ಮೊದಲು ಬರುದಿಲ್ಲ, 2 ಮೊದಲು ಬರ್ತೈತಿ, ಆಮೇಲೆ -1 ಬರ್ತೈತಿ. ಯಾಕೆ ಎಕ್ಸ್ ಅಕ್ಷದ ಗುಂಟ ನೋಡ್ರಿ ಇಲ್ಲಿ ಮೊದಲು ನೋಡ್ಬೇಕಾಗಿದೆ ಯಾವತ್ತು ಎಕ್ಸ್ ಅಕ್ಷದ ಗುಂಟ ಎಷ್ಟೈತಿ ಇಲ್ಲಿ 2 ಐತಿ, ಆಮೇಲೆ y ಅಕ್ಷದ ಗುಂಟ -1 ಐತಿ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಮೂರನೇ ಚತುರ್ಥಕದೊಳಗೆ ನಾನು ಹೋಗ್ತೀನಿ. ಈಗ ಸುಮಾರು ಇಲ್ಲಿ ಇಟ್ಕೋತೀನಿ. ಇಲ್ಲಿ ಎಷ್ಟಾಯ್ತು? 3, -1 ಓಕೆ, ಇರ್ಲಿ ಹ್ಯಾಂಡ್ ರೈಸ್ ಮಾಡಕ್ ಅಂದ್ರೆ ಇದು ಸಿಂಪಲ್ ಅದಾವೆಲ್ಲ, ಅದಕ್ಕೆ ನಾನು ಹ್ಯಾಂಡ್ ರೈಸ್ ಮಾಡಕ್ ಹೇಳತ್ತಿಲ್ಲ. ಹ್ಯಾಂಡ್ ರೈಸ್ ಮಾಡಿ ಮತ್ ನಾನು ಆ ವಿಂಡೋಗೆ ಹೋಗಿ ಇಲ್ಲಿ ವಾಪಸ್ ಬರಾಕ್ ಇದಾಕೈತಿ. ಓಕೆ, -3, -1 ಸ್ವಲ್ಪ ಗದ್ದಲ. ಓಕೆ, ಇಂಥದ್ರಾಗ ನಡೀತೈತಿ. ದೊಡ್ಡ ಕ್ವಶನ್ ಕೇಳಿದ್ರೆ ಅವಾಗ ಎಲ್ಲರಿಗೂ ಸೈಲೆಂಟ್ ಮಾಡಿ. -3, -1. ಓಕೆ, ಇಲ್ಲಿ ಯಾರಿಗಾದ್ರೂ ಡೌಟ್ ಐತೇನು? ಈಗ ಇದ್ರೊಳಗೆ ಅವ್ರಷ್ಟೇ ಕೇಳ್ಬೇಕು. ಇಲ್ರಿ ಅನ್ನೋರು ಹೇಳ್ಬೇಡ್ರಿ. ಯಾರಿಗಾರ ಡೌಟ್ ಇದ್ದವ್ರಷ್ಟೇ ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು. ಯಾರಿಗಾರ ಡೌಟ್ ಐತಿ ಇದು -3, -1 ಯಾಕೆ ಬರತೈತಿ ಗೊತ್ತಾಗೋದು ಈ ಪಾಯಿಂಟ್. ಗುಡ್, ವೆರಿ ಗುಡ್. ಈಗ ಹಂಗಾದ್ರೆ ನೀವು ಈ -3, -1 ಮತ್ತ 0, 1 ಈ ಎರಡೂ ಬಿಂದುಗಳ ನಡುವೆ ಹಾದು ಹೋಗುವಂಗ ಒಂದು ಸರಳ ರೇಖೆಗೆ ನನಗೆ ಮಾಡ್ಬೇಕಾಗೈತಿ. ಅದಕ್ಕೆ ನೀವು ಒಂದು ಬೀಜೋಕ್ತಿಯನ್ನು ರಚಿಸ್ರಿ ಅಂದ್ರೆ ಈಗ ಸದ್ಯ ಬರ್ತೈತಿ ನಿಮಗ? ಸರಿ ಬರ್ತೈತಿ. 4x+4 3x + 1 ನೋಡಿ, ಏನ್ ಬೇಕಾದ್ರೂ ಬರಲ್ಲ. 3x + -3, -1 ಈ ಬಿಂದು ಐತಲ್ಲ, ಈ ಬಿಂದು -3, -1 ಈ ಬಿಂದು, ಆಮೇಲೆ 3x + 1 ಇಲ್ಲ ಆಗುದಿಲ್ಲ. 3x + 1 ಹೇಳೇನೇ ಇಲ್ಲ. ಆದ್ರೆ ಸೊ ನಾನ್ ಕೇಳಿದ ಇಷ್ಟ ಕ್ವಶನ್ ಇಷ್ಟ ತಿಳ್ಕೊರಿ, ಆನ್ಸರ್ ಅಲ್ಲ. ಆನ್ಸರ್ ನಾ ಹೇಳಿಲ್ಲ ನಿಮಗೆ. ಈ -3 ಮತ್ತು -1 ಇಲ್ಲೊಂದು ಪಾಯಿಂಟ್ ಐತಿ. ಈ ಬಿಂದುವಿನ ಮೂಲಕನು ಹಾದು ಹೋಗ್ಬೇಕು. ಮತ್ತ 0, 1 ಈ ಬಿಂದು ಐತಲ್ಲ, ಈ ಬಿಂದುವಿನ ಮೂಲಕ ಹಾದು ಹೋಗ್ಬೇಕು. ಈ ಬಿಂದುವಿನಿಂದ ಈ ಬಿಂದುವಿನ ಮಟ್ಟ ಹಿಂಗ ಹಾದು ಹೋಗ್ಬೇಕು. ಈ ಬಿಂದುವಿನಾಗ ಮತ್ತೆ ಈ ಬಿಂದುವಿನಾಗ ಹಾದು ಹೋಗ್ಬೇಕು. ಹಿಂಗ ಅಂತ ಒಂದು ರೇಖೆಯನ್ನು ಪಡಿಬೇಕಾದ್ರ ನಾನು ಯಾವ ಬೀಜೋಕ್ತಿಯನ್ನ ಇಲ್ಲಿ ಕೊಡಬೇಕು ಅಂತ ಕೇಳಿದ್ನಿ. -2, 1 ನೋಡ್ರಿ, ಯೋಚನೆ ಮಾಡೋದು ಏನ್ ಬೇಕಾದ ಒಂದು ಗೆಸ್ ಮಾಡಿ ಒಗ್ಯೋದಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ. ಫಸ್ಟ್ ಥಿಂಗ್ ಅಂತ ನೀವು ಅಪ್ರಿಶಿಯೇಟ್ ಮಾಡ್ಬೇಕಲ್ಲ. ಇದು ನಿಮ್ಗೆ ಇನ್ನ ಹೇಳಕ್ ಬರುದನೇ ಇಲ್ಲ, ಯಾಕಂದ್ರೆ ನಿಮ್ಗೆ ಐಡಿಯಾನೇ ಇಲ್ಲ ಏನಂತ. ಇದು ಬರಂಗಿಲ್ಲ. ಅದ್ನಾಗ ಸ್ವಲ್ಪ ಯೋಚನೆ ಮಾಡ್ರಿ, ನಿಮ್ಗೆ ಹೆಂಗ್ ಬರ್ತೈತಿ ಇದು. ನಾನ್ ನಿಮಗೇನಿ ಇದು ಎಕ್ಸ್ ಅಕ್ಷವನ್ನ ಎಲ್ಲಿ ಕಟ್ ಮಾಡ್ತೈತಿ ಅದನ್ನ ಹೇಳಿದೆ ನಾನು ನಿಮ್ಗೆ ಇದ್ರೊಳಗ. ಯಾಕ -3, -1 ಕೊಟ್ಟಿದ್ದೀನಿ ನಾನು. ಇಲ್ಲಿ ಎಕ್ಸ್ ಅಕ್ಷವನ್ನ ಎಲ್ಲಿ ಕಟ್ ಮಾಡ್ತೈತಿ ಇದು ಗೊತ್ತೈತಿ. y ಅಕ್ಷ ಗೊತ್ತಾಯ್ತು ನಿಮ್ಗೆ 1, 0 ಅಂತ ಹೇಳಿದ್ನಿ ನಾನು. 0, 1 ಅಂತ ಹೇಳಿದ್ನಿ, ಇದು ಗೊತ್ತಾಯ್ತು. ಆದ್ರ ಈ ಎಕ್ಸ್ ಅಕ್ಷ ಐತಲ್ಲ, ಇದನ್ನ ಈ ಲೈನ್ ಎಲ್ಲಿ ಕಟ್ ಮಾಡ್ತೈತಿ ನಾ ಹೇಳಿಲ್ಲ. ನಾ ಏನ್ ಹೇಳಿದ್ದೀನಿ, -3, -1 ರಾಗಿಂದ ಪಾಸ್ ಆಗಿ ಹೋಗ್ಬೇಕು ಅಂತ ಹೇಳಿದ್ದೇನೆ ನಾನು. ಅರ್ಥ ಆಯ್ತು ಹೇಳಾಕ್ತಿದ್ದು? ಹಾ, ಸೊ ಇಂಥವನ್ನೆಲ್ಲ ನಾವು ಸಾವಕಾಶ ಮುಂದೆ ನೋಡೋಣ. ಈಗ ಏನ್ ಹೇಳಿದ್ನಲ್ಲ, 2 ಪಾಯಿಂಟ್ ಫಾರ್ಮುಲಾ, 2 ಬಿಂದುಗಳಲ್ಲಿ ನಡಕ್ ಹಾದು ಹೋಗುವಂತದ್ದು, ಸ್ಟ್ರೇಟ್ ಲೈನ್ಗೆ ಈಕ್ವೇಶನ್ ರಚಿಸೋದು ಈಗ ಸದ್ಯಕ್ಕೆ ಇಲ್ಲ ನಿಮ್ಗೆ. ಸ್ಲೋಲಿ ಕಾಲೇಜಿಗೆ ಬರೋ ಮಟ್ಟ ಇಂಥವೆಲ್ಲ ಬರ್ತಾವ. ಅವೆಲ್ಲ ಇಂಪಾರ್ಟೆಂಟ್ ಆಗ್ತಾವ ಪ್ರಾಕ್ಟಿಕಲ್ ಒಳಗೆ.
ಕೋಆರ್ಡಿನೇಟ್ ಜಾಮೆಟ್ರಿ. ಬಟ್ ಓಕೆ, ಈಗ ಸಿಂಪಲ್ ಕ್ವಶನ್ ತಗೊಂಡೀಗ ಇದು ಮೊದಲ ಈಕ್ವೇಶನ್ ಬಂತ, ಇವನ್ನೆಲ್ಲ ತೆಗಿತೇನೆ ಈಗ ಇವನ್ನೆಲ್ಲ ತೆಗಿತೇನೆ. ಒಂದೇದೊಂದು ತಗೊಂಡೀಗ ಈಗ ತಗೊಂಡಿ 2x + 3 ಈ ತರದೊಂದು ಸ್ಟ್ರೇಟ್ ಲೈನ್ ಬಂತು. ಈ ಸ್ಟ್ರೇಟ್ ಲೈನ್ಗೆ ಮತ್ತೆ ಈ ಬೀಜೋಕ್ತಿಗೆ ಏನ್ ಸಂಬಂಧ ಐತಿ? ಯಾಕೆ ಸ್ಟ್ರೇಟ್ ಲೈನ್ ಬಂತಿದು? ಯಾರು ಹೇಳ್ತಾರೆ? ಏನ್ರಿ ಸರಿ ಇನ್ನೊಮ್ಮೆ ಕ್ವಶನ್ ಕೇಳಿ. ಈ 2x + 3 ಅನ್ನ ನಾನು ಕೊಟ್ಟಾಗ ಒಂದು ಸ್ಟ್ರೇಟ್ ಲೈನ್ ಬಂತಿಲ್ಲ, ರೈಟ್? ಈ ಬ್ಲೂ ಲೈನ್ ಯಾಕೆ ಬಂತಿದು? ಇದಕ್ಕ ಈ ಬೀಜೋಕ್ತಿಗೆ ಮತ್ತು ಈ ಸ್ಟ್ರೇಟ್ ಲೈನ್ಗೆ ಏನ್ ಸಂಬಂಧ? ಈ ಬೀಜೋಕ್ತಿಗೂ ಮತ್ತು ಈ ಸ್ಟ್ರೇಟ್ ಲೈನ್ಗೂ ಏನ್ ಕನೆಕ್ಷನ್ ಐತಿ? ಯಾಕೆ ಬಂತಿದು? ಬಿಂದುವಿಗಿನ ಕನೆಕ್ಷನ್ ಹೇಳಿದ್ನಲ್ಲ, ಬಿಂದುವಿಗೆ ಮತ್ತು 2 ಜೋಡಿ ಸಂಖ್ಯೆಗಳಿಗೆ ಕನೆಕ್ಷನ್ ಹೇಳಿದ್ನಿ. ಆದ್ರೆ ಈ ಬೀಜೋಕ್ತಿಗೂ ಮತ್ತು ಸ್ಟ್ರೇಟ್ ಲೈನ್ಗೂ ಏನ್ ಕನೆಕ್ಷನ್ ಐತಿ? ಅದನ್ನ ಯಾರು ಹೇಳ್ತೀರಿ? ಕೈ ಎತ್ತರ. 3 ಮೇ ಬಂದಿರೋದು ಗೊತ್ತ್ರಿ, ಆದ್ರೆ 2x ಅನ್ನೋದು ಗೊತ್ತಿಲ್ಲ. ಅಲ್ಲ, ಪೂರ್ತಿ ಸ್ಟ್ರೇಟ್ ಲೈನ್ ಪಡ್ಕೊಂಡೆ ಹೆಂಗ ನಾನು? ಸಾಗರ್ ಹೇಳು. ಸಾಗರ್ 2x ಮೈನಸ್ 2x ರೀ. ಅಲ್ಲ, 2x + 3 ಐತಲ್ಲ, ಅಲ್ಲಿ ಏನ್ ಕಾಣಕತ್ತಿ ನಿಮಗಲ್ಲಿ? ಇಷ್ಟ ಕೇಳಾಗ್ತಿಲ್ಲ. ಓಕೆ, ಇದು ತೆಗಿಯೋಣ. ಓಕೆ, ಇದು ತೆಗಿತಾನಿಲ್ಲ, ಇದು ಏನು ಬೇಡ. ಈ ಒಂದು ನಾನು ಇಕ್ವೇಶನ್ ಕೊಡ್ತೇನೆ. 3x - 5 ಈ ತರ ಬಂತಿದ್ದು. ಈ ತರ ಬಂತಿದ್ದು. ಇದು ಯಾಕೆ ಹಿಂಗ್ ಬಂತು ಅಂತ ಕೇಳಿದ್ ನಾನು ಅಷ್ಟ. ಇದಕ್ಕೂ ಸ್ಟ್ರೇಟ್ ಲೈನ್ಗೂ ಏನ್ ಸಂಬಂಧ? ಯಾಕೆ ಸ್ಟ್ರೇಟ್ ಲೈನ್ ಬರತೈತಿ ಇದು? ನಾ 3x - 5 ಕೊಟ್ರೆ ಇದು ಸ್ಟ್ರೇಟ್ ಲೈನ್ ಯಾಕೆ ತೆಗಿಯತೈತಿ ಕ್ಯಾಲ್ಕುಲೇಟರ್? ಅದಕ್ಕೆ ಆ ಸ್ಟ್ರೇಟ್ ಲೈನ್ಗೆ, ಈ ಬೀಜೋಕ್ತಿಗೂ ಆ ಸ್ಟ್ರೇಟ್ ಲೈನ್ಗೂ ಏನೋ ಒಂದು ಸಂಬಂಧ ಇರ್ಬೇಕಲ್ಲ. ಏನೈತಿ? ಅದ್ರಿಂದ ಮೈನಸ್ 3x ಐತ್ರಿ, ಅಲ್ಲಿ -3 ದಿಂದ ಕಟ್ ಆಗತ್ತೆ. ಅದಾಯ್ತು, ಕಟ್ ಆಗತೈತಿ, ಅದೆಲ್ಲ ಆಗತೈತಿ. ಈಗ ಒಟ್ಟು ಯಾವ್ದೋ ಎಲ್ಲೋ ಒಂದ್ ಕಡೆ ಕಟ್ ಆಗತೈತಿ, ಒಂದ್ ಯಾವ್ದೋ ಸ್ಲೋಪ್ ಐತಿ, ಅದಕ್ಕ ಏನೋ ಒಂದು ಬರತೈತಿ ಅದು. ಬಟ್ ಅದಕ್ಕೆ ಏನ್ ಸಂಬಂಧ? ಆ ಸಂಬಂಧ ಗೊತ್ತಾದ್ಮೇಲೆ ನಿಮ್ಗೆ ಅದ್ ಹೆಂಗ್ ಕಾಣ್ತೈತೆ ಅಂತ ಗೊತ್ತಾಗತ್ತೆ. ಆಮೇಲೆ ಏನ್ ಸಂಬಂಧ ಐತಿ? ಬಿಡಿಸಿದಾಗ್ರಿ 1.9 ಬರ್ತದೆ. ಬಿಡಿಸೋದಂದ್ರ ಬೀಜೋಕ್ತಿ ಐತದ, ನೀನ್ ಬಿಡ್ಸೋದು. ಬೀಜೋಕ್ತಿಗಳು ಎಲ್ಲರೂ ಸ್ಟ್ರೇಟ್ ಲೈನ್ ದಾಗ ಬರ್ತಾವ್ರಿ. ಎಲ್ಲಾನು ಬರೋದಿಲ್ಲ. ಈಗ ತೋರಿಸ್ತೀನಿ ನೀವು ಬೀಜೋಕ್ತಿಗಳನ್ನ ಯಾಕೆ ಎಲ್ಲ ಸ್ಟ್ರೇಟ್ ಲೈನ್. ಈಗ ನೋಡ್ರಿ ಹೆಂಗ್ ಬರ್ತೈತಿ ನೋಡ್ರಿ. ಬಂತು ಸ್ಟ್ರೇಟ್ ಲೈನ್. ನಾಮ ಬಂತು ನೋಡಿ, ನಾಮ ಹಣಿ ಮೇಲೆ ಹಚ್ಕೋತಾರಲ್ಲ, ನಾಮ. ಹೌದಲ್ಲ? ಹಾ, ಸರಿ ಅದ್ಯಾಕ ಹಂಗ ಬತ್ರಿ? ಅದಕ್ಕೆ ಕೇಳಕತ್ತೆ. ಅಲ್ಲ, ಅದು x² ಅಲ್ಲೇ ಸಿಗ್ತೈತ್ರಿ ಹಂಗ ನೋಡ್ರ ನೀವ್ ಮುಂದೆ ಜಂಪ್ ಆಗಾಕತ್ತೀರಿ. ನಾನು ಕೇಳಾಕತ್ತೇನಿ ಇದಕ್ಕೆ ಸ್ಟ್ರೇಟ್ ಲೈನ್ ಹೆಂಗ್ ಬಂತಂತ. ನೀವ್ ಇನ್ನ ಮುಂದೆ ಜಂಪ್ ಆಗಾಕತ್ತೀರಿ. ಸರ್ ಗೊತ್ತಿಲ್ರಿ, ನೀವೇ ಹೇಳ್ರಿ. ಸರಿ, ಅಲ್ಲಿ 3ನೇ ಚತುರ್ಥಕ ಒಳಗ್ರಿ ಅದ ಜಾಯಿಂಟ್ ಆಗೈತ್ರಿ. ಏನಾಯ್ತು? ಅಲ್ಲಿ ಒಂದಿಟ ಪೇಜ್ ತೆಳಗ್ ಮಾಡ್ರಿ. ಈಗ ನೋಡ್ರಿ, ನಿಮ್ಗೆ ಬೇರೆ ಬೇರೆ ತರದ್ದು ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಏನ್ ಬಂತು? ಬೇರೆ ವಕ್ರವಾಗಿರಿ. ಇದು ವರ್ಗಾತ್ಮಕ ಸಮೀಕರಣ. ಈಗ ಹೆಂಗ್ ಬಂತು? 180 ಡಿಗ್ರಿ. 3x ಹೆಂಗ್ ಬಂತು? ಹಿಂಗ್ ಬಂತು. ಆಮೇಲೆ ಹಾಫ್ ಸರ್ಕಲ್ ರೀ. ಸರಿ, ಅದ ಆ ರೇಖೆ ಮೇಲೆ ಯಾವ ತರ ಉತ್ತರ ಸಿಗ್ತಿದ್ರಿ ನಮಗ್ರಿ? ಈಗ ಹೆಂಗ್ ಬಂತು? ಹಿಂಗ್ ಬಂತು, ರೈಟ್? ಸರಿ, ಇವೆಂತವ್ರಿ ಬಾಬಾ ಬರ್ತಾವ. ಈಗ ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ. ಈಗ ಆ ಉತ್ತರ ನಮಗ ಆ ರೇಖೆ ಮೇಲೆ ಸಿಗ್ತೈತ್ರಿ. ಸರಿ, ಈ ತರ ಕ್ಯಾಲ್ಕುಲೇಟ್ ನಮ್ದ್ರೊಳಗ ಇಲ್ರಿ. ಕ್ಯಾಲ್ಕುಲೇಟರ್ ಇಲ್ಲ? ಇಲ್ರಿ. ಗ್ರಾಫ್ ರೀ. ನಿಮ್ ಇದ್ರಾಗಿರ್ತೈತಿ. ಇಲ್ಲದು ನೀವೇನ್ ಮಾಡ್ರಿ,
ನಿಮ್ಮ ಒಂದು ಲ್ಯಾಪ್ಟಾಪ್ದಾಗ ಇರ್ತೈತ್ರಿ. ಲ್ಯಾಪ್ಟಾಪ್ದಾಗಲ್ಲ, ಈ ನಿಮ್ಮ ಟ್ಯಾಬ್ದೊಳಗ ಡೆಸ್ಮೋಸ್ ಅಂತ ಐತಿ. ಡೆಸ್ಮೋಸ್ ಅಂತ ನೀವು ಒಂದು ಇದಕ್ಕೆ ಹೋಗ್ರಿ, ವೆಬ್ಸೈಟ್ ಹೋಗ್ರಿ. ಇಲ್ಲ ಏನ್ ಮಾಡ್ರಿ, ಡೆಸ್ಮೋಸ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ರಿ ಆಪ್ ನ. ನಿಮ್ ಪರ್ಮಿಷನ್ ಕೊಡ್ತಾರ ಅವರು, ಪರ್ಮಿಷನ್ ಕೊಡಕ್ ಹೇಳ್ತೀನಿ ನಾನು. ಡೆಸ್ಮೋಸ್ ಯಾವ ಆಪ್ ಬರ್ಕೊಳ್ರಿ. ಸರಿ, ಗೂಗಲ್ನಾಗ ಮತ್ ಕ್ರೋಮ್ನ್ಯಾಗೂ ಬರ್ತೈತ್ರಿ. ಹಾ, ಅಲ್ಲೂ ಬರ್ತೈತಿ. ನೀವು ಗೂಗಲ್ನಾಗ ಹೋಗಿ ಆ ಕ್ರೋಮ್ಗೆ, ಬಟ್ ಬಾಳ ನಿಮಗ ಏನ್ ಕೊಟ್ಟಿಲ್ಲ, ಟೈಮ್ ಕೊಟ್ಟಿಲ್ಲ. ಹಾ 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 ಈಗ ಹಾ ಸರಿ, ನಮಗ ಆ ರೇಖೆದಾಗ ಉತ್ತರ ಸಿಗ್ತೈತ್ರಿ. ಈಗ ಹೆಂಗ್ ಬಂತ್ ನೋಡ್ರಿ. ಅಕ್ಷರ ಮಹತ್ತಮಗಾದ ಒಂದಿದ್ರಲ್ಲಿ ಸರಳ ರೇಖೆ ಬರ್ತೈತಿ. ಸರಿ, ಹಾ ಇವತ್ತೆಲ್ಲ ನೋಡ್ರಿ ಆ ರೇಖೆಗೊಳ್ತ್ರೊಳಗ ಅದ್ರ ಉತ್ತರ ಇರ್ಬೋದ್ರಿ. ಇದ್ ನೋಡ್ರಿ, ಇದ ಹೆಂಗ ಆಗತೈತಿ. ಹೌದು, ಅದ್ರೊಳಗ ಇದ್ ನೋಡಿ ಎಷ್ಟೆಲ್ಲ ಅಂದ್ಮೇಲೆ ನಿಮ್ಗ್ ನೋಡ್ರಿ ಇದಕ್ಕ ಎಷ್ಟ್ ಈಗ ಮಸ್ತ್ ಅನ್ಸ್ತೈತಿ ನೋಡ್ರಿ. ಆಕ್ಚುಲಿ ನೋಡಾಕ್ ನಿಮ್ಗ ಹೊರಗಡೆ ನಾವು ಏನೇನ್ ಶೇಪ್ಗಳು ನೋಡ್ತೇವಲ್ಲ, ಫ್ಲವರ್ಸ್ ನೋಡ್ತೀವಿ, ಚಿಟ್ಟೆಗಳ ಮೇಲೆ ಪ್ಯಾಟರ್ನ್ಸ್ ನೋಡ್ತೀವಿ, ಬಟರ್ಫ್ಲೈ ಮೇಲೆ ಚಂದ ಪ್ಯಾಟರ್ನ್ಸ್ ನೋಡ್ತೀವಿ, ಬೆಟ್ಟಗಳನ್ನ ನೋಡ್ತೀವಿ, ಅಲೆಗಳನ್ನ ನೋಡ್ತೀವಿ, ತರಂಗಗಳು ನೋಡೋದಿಲ್ಲ, ಆದ ತರಂಗಗಳನ್ನ ನಾವು ಬಳಸ್ತೀವಿ. ಇವನ್ನೆಲ್ಲ ಹೆಂಗ್ ಮಾಡ್ರಿ ಸರಿ? ಇವೆಲ್ಲದಕ್ಕೂ ಸಹಿತ ನೇಚರ್ ಒಳಗ, ಈಗ ನೀವು ದೇವ್ರ ಅನ್ಬೋದು, ನೇಚರ್ ಅನ್ಬೋದು, ಗಾಡ್ ಅನ್ಬೋದು, ಬೇರೆ ಬೇರೆ ಶಬ್ದಗಳಿಂದ ಬೇರೆ ಬೇರೆದವರೆಲ್ಲ ಕರಿಬಹುದು. ಆದ್ರೆ ಆ ನೇಚರ್, ಗಾಡ್ ಎಲ್ಲವನ್ನು ಹೆಂಗ ಗಣಿತೀಯವಾಗಿ ಮಾಡಿದಾನ. ಒಂದು ಎಲೆಗಳ ರಚನೆ ಇರಬಹುದು, ಕಣ್ಣಿನ ರಚನೆ ಇರಬಹುದು. ಓಕೆ, ನಿಮ್ಗೆ ಇನ್ನೊಂದು ಒಂದ್ ತೋರಿಸ್ತೇನೆ ನಿಮ್ಗೆ. ಈಗ ಒಂದು ನಿಮಿಷ. ಸ್ಪೆಸಿಫಿಕೇಶನ್ cos k theta. ನಿಮಗೆ ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ಪೋಲಾರ್ ಫಾರ್ಮ್ ಒಳಗಿಲ್ಲ, ಇದು ಅದಕ್ಕೆ ಬರಕತ್ತಿಲ್ಲ. ಪೋಲಾರ್ ಫಾರ್ಮ್ ಒಳಗ್ ಬಂತಂದ್ರೆ ನಿಮ್ಗ ಡೆಸ್ಮೋಸ್ ಒಳಗೆ ನಾನು ನಿಮಗೆ ಕಳಿಸ್ತೇನೆ ಕೆಲವೊಂದು ಇಕ್ವೇಶನ್ಸ್ ಅನ್ನ, ಕೆಲವೊಂದು ಬೀಜೋಕ್ತಿಗಳನ್ನ ಕಳಿಸ್ತೀನಿ. ಆ ಡೆಸ್ಮೋಸ್ ಒಳಗೆ ನೀವ ತೆಗೆದು ನೋಡುವಂತೀರ ಏನೇನ್ ಬರ್ತಾವ ಅಂತ ಹೇಳಿ. ಅನ್ಬಿಲೀವಬಲಿ ಬ್ಯೂಟಿಫುಲ್ ಶೇಪ್ಸ್ ಬರ್ತಾವ ಇದ್ರೊಳಗೆ. ಇವೆಷ್ಟೇ ಅಲ್ಲ, ಇವು ಬಹಳ ಸಿಂಪಲ್ ಅದಾವು. ನಿಮ್ಗೆ ಅಗದಿ ಮಸ್ತ್ ಶೇಪ್ ಬರುವಂತ ನಾನು ಕೆಲವೊಂದು ಬೀಜೋಕ್ತಿಗಳನ್ನ ಕೊಡ್ತೇನೆ. ಓಕೆ, ಸೊ ಏನಾಯ್ತು, ಏನಿವತ್ತ ಇದನ್ ಕಳಿಸ್ತೀನಿ ನಾನು. ಈಗ ಕಳಿಸ್ತೀನಿ. ಪರ್ಮಿಷನ್ ಕೊಡಕ್ಕೆ. ಹಾ, ಪರ್ಮಿಷನ್ ಕೊಡಕ್ ಹೇಳ್ತೀನಿ. ಈಗ ಮೇನ್ ಇಂಪಾರ್ಟೆಂಟ್ ಆಗಿ ಕೇಳಾಕ್ತಿದ್ದೇನಂತಂದ್ರ, ಈಗ 3x - 4 ಈಗ ಇದು ಬಂತು ನೋಡಿ, ಈ ಕಡೆ ಸರಿತದೆ ಒಂದಿಟ. 3x - 4 ಅಂದ್ಕೊಳ್ಳಿ, ಈ ಕಡೆ ಸರಿ. 3x - 2 ಅಂದ್ರೆ ಒಂದಿಟ ಏನ್ ಸರಿತು, ಬಟ್ ಅದ್ರ ಸ್ಲೋಪ್ ಅಷ್ಟೇ ಉಳಿತು. ನಾ ಇದನ್ನ ಸ್ವಲ್ಪ 2x ಮಾಡಿದ್ನಿ, ಮತ್ತ -4 ಮಾಡಿದ್ನಿ ಅಂದ್ರೆ ಮುಂದೆ ಸರಿತೈತಿ, ಸ್ವಲ್ಪ ಬಾಗ್ತೈತಿ ಕೆಳಗೆ, ಅಡ್ಡ ಬಾಗ್ತೈತಿ, ಸ್ವಲ್ಪ ಅಡ್ಡ ಬಾಗ್ತೈತಿ. ಅಂದ್ರೆ ಸ್ವಲ್ಪ ಇದಕ್ಕಿಂತ ಸ್ಲೋಪ್ ಕಡಿಮೆ ಆಕೈತಿ, ಮುಂದ್ ಸರಿತೈತಿ ನೋಡ್ರಿ. ಮುಂದ್ ಸರಿತು, ಸ್ವಲ್ಪ ಅಡ್ಡ ಬಾಗ್ತೈತಿ. ಇದನ್ನ ನಾನು ಒಂದ್ ವೇಳೆಕ ಏನ್ ಮಾಡ್ತೀನಿ, 0.5x - 4 ಮಾಡಿದ್ರೆ ಈಗ ಏನ್ ಮಾಡ್ತೈತಿ, ಸುಮಾರು ಇದೇ ಜಾಗಕ್ಕ ಸ್ವಲ್ಪ ಇನ್ನ ಅಡ್ಡ ಮಲಗ್ತೈತಿ. ಅಂದ್ರೆ ಇನ್ನ ಸ್ವಲ್ಪ ಮಲ್ಕೋತೈತಿ, ಇನ್ನು ಸ್ವಲ್ಪ ಸ್ಲೋಪ್ ಕಡಿಮೆ ಆಕೈತಿ ನೋಡ್ರಿ. ಹಿಂಗ ಈ ತರ ಹಿಂಗ ಇದು ಯಾಕೆ ಆಗತೈತಿ, ಇದಕ್ಕೆ ಏನ್ ಸಂಬಂಧ ಅಂತ ನಾ ಕೇಳಾಕತ್ತೇನೆ. ಈಗ 3x - 4 ಹೋಗೋಣ. ಇದು ಹಿಂಗ ಯಾಕೆ ಬಂತಿದ್ದು ಕ್ಯಾಲ್ಕುಲೇಟರ್? ಕೈ ಎತ್ರಿ, ನಾ ಕೇಳ್ತೇನೆ. ಕೈ ಎತ್ರಿ. ಪ್ರದೀಪ್ ಕೈ ಎತ್ತಿಲ್ಲ. ಶ್ವೇತಾ, ಪ್ರದೀಪ್, ಮಮತಾ 3 ಮಂದಿ ಒಳಗೆ ಯಾರಾದ್ರೂ ಹೇಳ್ಬೋದು. ಚಾನ್ಸ್ ಐತಿ ನಿಮ್ಗೆ ಹೇಳಕ್. ಓಕೆ, ಲಕ್ಷ್ಮಿ, ಮುತ್ತಯ್ಯ. ಅಲ್ಲಿ ಎಕ್ಸ್ ಜಾಗ ಯಾವ್ದಾರ ಬೆಲೆ ತುಂಬೇಕ್ರಿ? ಹಾ,
ಎಕ್ಸ್ ದಾಗ ಯಾವ್ದ್ರ ಒಂದು ಜೀರೋ ತುಂಬಿಬಿಟ್ನಿಪ್ಪ -4 ಅಂತ ಅವಾಗ ಏನ್ ಮಾಡ್ತೀವಿ ಅಂತ ತಗೊಂಡು ಒಂದ್ ವೇಳೆ ಈ ಎಕ್ಸ್ ಒಳಗೆ ನಾನು 0 ಹಾಕಿದ್ನಿ ಅವಾಗ ಏನಾಯ್ತು 3x - 4 ಏನಾಕೈತಿ x ಗೆ 0 ಹಾಕಿನಂದ್ರ 3 × 0 - 4 -4 ಅದು ತಗೊಂಡ್ ಏನ್ ಮಾಡ್ಲ ನಾನು ಸ್ಟ್ರೈಟ್ ಲೈನ್ ಹೆಂಗ್ ಬಂತದ್ರಲ್ಲಿ ಮುತ್ತಯ್ಯ ಹೇಳು. =0 ಹಾಕ್ಬಿಟ್ರಿ =0 ಮಾಡಿ ಆಮೇಲೆ ಮೈನಸ್ ಪ್ಲಸ್ ಹಾಕಿ ಈ ಕಡೆ ಮಾಡ್ಕೊಳ್ಳೋದ್ರಿ. ಶೂನ್ಯತೆ ಕಂಡುಹಿಡಿಬೇಕಾಗ್ತದ್ರಿ ಅವ್ರ ಸರಿ ಅಲ್ಲಿ x ವಿಭಿನ್ನ ಸಂಖ್ಯೆ ಮಾಡಿ ಮಾಡಿದ್ರೆ ನಾ- ಆನ್ಸರ್ ಬರ್ತದೆ. ಆನ್ಸರ್ ಗಿನ್ಸರ್ ಕೇಳಾಕ್ತಿಲ್ಲ ನಾ ಒಂದು ಸಿಂಪಲ್ ಕ್ವಶನ್ ಕೇಳಾಕ್ತೇನೆ. ಈ 3x - 4ಗೂ ಈ ಸ್ಟ್ರೇಟ್ ಲೈನ್ಗೂ ಏನ್ ಸಂಬಂಧ ಅಂತ ಒಂದು ಸಿಂಪಲ್ ಕನ್ನಡದಾಗ ಪ್ರಶ್ನೆ ಕೇಳಾಕತ್ತೇನೆ ನಾನು. ನೀವು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ 0 ಹಾಕ್ರಿ ಆ ಕಡೆ ಬೈರಿ ಈ ಕಡೆ ಬೈರಿ ಆನ್ಸರ್ ಬರ್ತೈತಿ ಏನೇನೋ ಹೇಳತ್ತೆ ಹಂಗ ಹೇಳ್ರೆ ಒಪ್ತಾರೋ ನಿಮ್ ಅಜ್ಜ ಅಜ್ಜಿ? ಸರಿ ನಾವ್ ಆ x ಜಾಗದಾಗ ಯಾವ್ದೇ ಸಂಖ್ಯೆಯನ್ನ ತುಂಬ್ರೆ ಉತ್ತರಗಳು ಸ್ಟ್ರೇಟ್ ಲೈನ್ ದಾಗ ಬರ್ತಾವ್ರಿ. ರೈಟ್. ಶುಭಮ್ ಏನ್ ಹೇಳಕತ್ತಾನು ಅವಂಗ ಗೊತ್ತಾಗೈತಿ ಆದ್ರ ಅವ್ನ್ ಹೇಳೋ ಸ್ವಲ್ಪ ಡಿಫ್ರೆಂಟ್ ಆಗೈತಿ. ಆ ಬೀಜೋಕ್ತಿ ಶೂನ್ಯತೆ ಕಂಡು ಹಿಡ್ಕೋಬೇಕ್ರಿ. ಆ ಬೀಜೋಕ್ತಿಯ ಶೂನ್ಯತೆ ಒಂದು ವ್ಯಾಲ್ಯೂ ಬರ್ತೈತಲ್ಲ ಅದೇನ್ ಬರ್ತೈತಿ ಆ ಬೀಜೋಕ್ತಿಯ ಶೂನ್ಯತೆ ಏನ್ ಬರ್ತೈತಿ? ಒಂದ್ ವ್ಯಾಲ್ಯೂ ಬರ್ತೈತ್ರಿ. ಹಂಗಲ್ಲ. ಓಕೆ ಸುಜಲ್ ಏನ್ ಹೇಳ್ತಾ ನೋಡೋಣ. ಸುಜಲ್ ಏನ್ ಹೇಳ್ತಿ? ಗಣೇಶ್ ಏನ್ ಹೇಳ್ತಿ? -4 ಲಾಸ್ಟ್ ಸಂಖ್ಯೆ ಕೊಡತಿರ್ಲಿಕ್ರಿ ಸರ್ ರೀ ಅವೆಲ್ಲಾ y ಅಕ್ಷದ ಮೇಲೆ ಬರತಾವ್ರಿ. ಅದು ಓಕೆ ಅದನ್ನ ಹೇಳಾಕ್ತೇನೆ ಏನಂತ. ನೋಡ್ರಿ ಸರ್ ಖರೆ ಒಂದೇ ಅಕ್ಷರಷ್ಟು ಗೊತ್ತಾಗ ಓಕೆ ಒಂದ್ ಕೆಲ್ಸ ಮಾಡ್ರಿ 3x - 4 ಐತಲ್ಲ ಈಗ ಏನ್ ಮಾಡ್ರಿ ಈಗ ಅಲ್ಲಿ ನಿಮ್ ಬುಕ್ ಬುಕ್ ತಗೋರಿ ಆ 3x - 4 ಐತಲ್ಲ ಅದು ಇದೊಂದ್ ಏನಿದು ಒಂದು ಬೀಜೋಕ್ತಿ ಇದು ಇದಕ್ಕೆ ಏನಾದ್ರು ಒಂದ್ ಬೆಲೆ ಐತಿ ಈಗ ಸದ್ಯ ಇದಕ್ಕೆ ಏನಾದ್ರು ಬೆಲೆ ಐತಿ ಇದಕ್ಕೆ ಇಲ್ರಿ ಒಂದಷ್ಟು ಇಲ್ರಿ ಎಕ್ಸ್ ಒಳಗೆ ಏನ್ ಮಾಡ್ರಿ ಎಕ್ಸ್ ಗೆ ಬೇರೆ ಬೇರೆ ಬೆಲೆ ಕೊಡ್ರಿ ಆಮೇಲೆ ಈ ಬೀಜೋಕ್ತಿ ಬೆಲೆ ಏನಾಗ್ತೈತಿ ಒಂದ್ ಕಡೆ ಪಟ್ಟಿ ಮಾಡ್ರಿ 2 ಕಾಲಮ್ ಎಕ್ಸ್ ಗೆ 0 ಹಾಕ್ರಿ ಅವಾಗ ಎಷ್ಟಾತು ಇದ್ರ ಈ ಬೀಜೋಕ್ತಿ ಬೆಲೆ ಎಷ್ಟಾತು ಬರೀರಿ ಬಾಜುಕ -4 -4 ಎಲ್ಲಾರ್ದು ಬಂತು ಎಕ್ಸ್ 0 ಆದಾಗ -4 ಆತು ಬಂತು. ಎಲ್ಲಾರ್ದು ಬಂತಲ್ಲ ಇದು ಪ್ರಾಬ್ಲಮ್ ಇಲ್ಲಲ್ಲ ಇದು ಎಲ್ಲಾರ್ಗು ಬರ್ತೈತಿ. ಈಗ x = 1 ಆದಾಗ ಎಷ್ಟು ಬಂತು ಬರೀ ಅದನ್ನು ಬರ್ಕೊಳ್ಳಿ. ಹೆಂಗ್ ಬರ್ಕೊಳ್ಳೋದು ಒಂದೇದ್ ಹೆಂಗ್ ಬರ್ಕೊಂಡ್ರಿ 0, 0 ಇದ್ದಾಗ ಎಷ್ಟು ಬಂತು -4 ಬಂತು. 1 ಇದ್ದಾಗ -1 ಬಂತು. ಅವ್ನ ಎರಡೂನು ಜೋಡಿ ಸಂಖ್ಯೆ ಒಳಗೆ ಬರ್ಕೊಳ್ಳಿ. 1 ಇದ್ದಾಗ ಇಷ್ಟಾತು 0 ಇದ್ದಾಗ ಇಷ್ಟಾತು 2 ಇದ್ದಾಗ ಇಷ್ಟಾತು 3 ಇದ್ದಾಗ ಇಷ್ಟಾತು 4 ಇದ್ದಾಗ ಇಷ್ಟಾತು 0.5 ಇದ್ದಾಗ ಇಷ್ಟಾತು 1.5 ಇದ್ದಾಗ ಇಷ್ಟಾತು ಅವೆರಡು ಎಲ್ಲಾ ಜೋಡಿ ಸಂಖ್ಯೆಗಳು ಬರ್ಕೋರಿ. ಮಾಡಿದೇವ್ರಿ ನಾವು ಈ ಸಂಖ್ಯೆಗಳನ್ನೆಲ್ಲ ಕೂಡ್ಸ್ರೆ ಈ ರೀತಿ ಸರಿ ಇದು ಅಪವರ್ತನದೊಳಗೆ ಐತ್ರಿ. ಆ ಬಿಂದುಗಳನ್ನೆಲ್ಲಾ ನಿಮ್ಗೇನ್ ಸಿಗಾಕತ್ತಿದಾವ ಅವಾಗ ಬಿಂದುಗಳು ಸಿಗಾತಾವಿಲ್ಲೋ ಹಾ ಆ ಬಿಂದುಗಳನ್ನ ಎಲ್ಲಾ ಸೇರಿಸ್ಬಿಟ್ರೆ ಏನ್ ಬಂತು ಈ ಸ್ಟ್ರೇಟ್ ಲೈನ್ ಬಂತು. ಅಂದ್ರ ಇನ್ ಶಾರ್ಟ್ ಹೇಳ್ಬೇಕಂದ್ರ ಈ ಸರಳ ರೇಖೆಯ ಮೇಲೆ ಬೀಳುವಂತಹ ಪ್ರತಿಯೊಂದು ಬಿಂದುವನು ಸಹಿತ ಏನೈತಿ 3x - 4 = y 3x - 4 = y ಇದಕ್ಕ ಪರಿಹಾರ ಐತಿ ನೋಡ್ರಿ. ಪರಿಹಾರಗಳು ರೀ ಎಷ್ಟದಾವ ಪರಿಹಾರಗಳು? y = ಪರಿಮಿತ 3x ಅಪರಿಮಿತ ಅಸಂಖ್ಯಾತ y = 3x - 4 ಅಥವಾ ಮ್ಯೂಟ್ ಮಾಡಿದ್ರೆ ಅದು ಸೌಂಡ್ ಬರತೈತಿ. ಈಗ ನೋಡ್ರಿ y = 2x ಇಲ್ಲೇ ಬರ್ತೀನಿ y = x ಇದು ಹೆಂಗ್ x ಬರೀ. ಸೊ ಇಲ್ಲಿ ಏನಾಗತೈತಿ y = x ಅಂದ್ರೆ ಇದಕ್ಕೆ ಯಾಕೆ ಅಪರಿಮಿತ y = 0 ಆದಾಗ x = 0 ಆದಾಗ y = 0 x = 1 ಆದಾಗ y = 1 x = 2 ಆದಾಗ y = 2 x = 2.5 ಆದಾಗ y = 2.5 x = 2.1 ಆದಾಗ y = 2.1 x = 3 ಇದ್ದಾಗ y = 3. ಸೊ ಇಲ್ಲಿ ನೋಡ್ರಿ ಈ ರೇಖೆ ಮೇಲೆ ನೀವ್ ಯಾವ್ದಾ ಬಿಂದು ತಗೋರಿ ನೋಡ್ರಿ ಏನಾಗತ್ತೆ ತೋರ್ಸಾದಕ್ ನೋಡ್ರಿ ಏನೈತಿ x ಮತ್ತು y ಏನೈತಿ ಸೇಮ್ ಇದಾವ್ರಿ. ಸೇಮ್ ಐತಿ. So that is this line. ಅದೇ ಈಗ ನಾನು y = x + 4 ಮಾಡ್ತೀನಿ. ಈಗ ಏನಾಯ್ತು ನೋಡ್ರಿ ಇದಕ್ಕೆ ಏನಾಯ್ತು ನೋಡ್ರಿ
ಇದು ಸಮಾಂತರ, ಇದಕ್ಕೂ ಸಮಾಂತರ ರೇಖೆ ಬಂತು, ಇದಕ್ಕೆ ಸಮಾಂತರ ರೇಖೆ ಬಂತು, ಸ್ವಲ್ಪ ಈ ಕಡೆ ಶಿಫ್ಟ್ ಆಯ್ತು. ಇಲ್ಲಿ ನೋಡ್ರಿ ಎಟ್ ಎನಿ ಪಾಯಿಂಟ್ ನನ್ನ y ಬೆಲೆ ಎಷ್ಟಾಗಿರ್ತೈತಿ, x ಗಿಂತ 4 ಹೆಚ್ಚಾಗಿರ್ತದೆ. 0 ಇದ್ದಾಗ 4 ಆಗಿರ್ತದೆ, 0 ಇದ್ದಾಗ 4 ಆಗಿರ್ತದೆ, ರೈಟ್. ಸೊ ಇಲ್ಲಿ ನೋಡ್ರಿ ಇದು 0.35 ಇದ್ದಾಗ 4.35 ಮಟ ಹೋಗಿರ್ತೈತಿ. ಆಮೇಲೆ ಇದು 2 ಇದ್ದಾಗ ಇದು 6 ಹೋಗಿರ್ತೈತಿ, ಇದು 4 ಹೋದಾಗ ಇದು 8 ಹೋಗಿರ್ತೈತಿ. ಸೊ ಇದು x ಗಿಂತ ಎಷ್ಟು ಹೆಚ್ಚಿರ್ತೈತಿ, y ಬೆಲೆ ಎಲ್ಲಾ ಕಡೆಗೆ 4. ಪ್ಲಸ್ ಈಗ y ಈಕ್ವಲ್ ಟು ನಾನ್ ಮಾಡ್ತೀನಿ 2x ತಗೋತೀನಿ. ಇದು ಹಿಂಗ್ ಬಂತು ನೋಡಿ. ಅಂದ್ರೆ ಡಬಲ್ ಡಬಲ್ ರೀ ಎಕ್ಸ್ ಹಾ. ಡಬಲ್ ಆಗಿರ್ತೈತಿ. ಇದು 1 ಇದ್ದಾಗ ಇದು 2, ಈಗ 2 ಇದ್ದಾಗ ಇದು 4, ಈಗ 3 ಇದ್ದಾಗ ಇದು 6, ಹಿಂಗ 2.5 ಇದ್ದಾಗ 5, ಹಿಂಗೆಲ್ಲ ಹಾಕೊಂತ ಹೋಗ್ತಿದ್ವಿ. ಸೊ ಹಾ, ಸೊ ರೈಟ್. ಸೊ ಈಗ ನಾನು ಏನ್ ಮಾಡಾಕ್ತೇನೆ, ಯಾಕೆ ಇದು ರೇಖೆಗಳು ಬರಕತ್ತಾವ ನನಗೆ, ಎಕ್ಸ್ ಗೆ ಬೇರೆ 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 ತುಂಬಿದಾಗ ಈ ವಾಯದ ಬೆಲೆ ಅಥವಾ ಆ ಬೀಜೋಕ್ತಿಯ ಬೆಲೆ, ವಾಯನೇ ಆ ಬೀಜೋಕ್ತಿಯ ಒಟ್ಟಾರೆ ಬೆಲೆಗೆ ನಾನು ವಾಯ್ ಅಂತ ಕರೆದೇನೆ. ಇದೇಗ ನಾನು 2x+3 ಅಂತ ಬರ್ದಿದ್ನಲ್ಲ ಈ ತರ, ಈಗ ನೋಡಿಲ್ಲ ಇಲ್ಲಿ 2x ಬರೆದ್ರು ಅದ, 2x ಬರೆದ್ರು ಅದ, 2x ಬೆಲೆ ಏನು ಅಲ್ಲ ಅಲ್ಲ ಎಕ್ಸ್ ನ ಡಬಲ್ ರೀ. x ಡಬಲ್ ಐತಿ. ಎಲ್ಲರಿಗೂ ಗೊತ್ತಾಯ್ತು ಏನಾರು ಹೇಳಕತ್ತಾರ, ನಾ ಏನ್ ಕೇಳಕತ್ತೀನಿ ನೀವೇನ್ ಹೇಳಕತ್ತೀರಿ, ಅದ್ರ ಎಕ್ಸ್ ಡಬಲ್ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಇದು ಬೀಜೋಕ್ತಿಯನ್ನೇ ನಾನು ಏನ್ ಮಾಡಾಕ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಅದಕ್ಕೆ ನಿಮ್ಗೆ ಧ್ಯಾನ ಮಾಡಿಸೋದು. ಈ ಬೀಜೋಕ್ತಿಯ ಬೆಲೆಯನ್ನು ನಾನು y ಅಕ್ಷದ ಗುಂಟ ತಗೊಂಡಿದ್ದೀನಿ, ಅರ್ಥ ಆಗತ್ತೈತಿ. ಇದು ಎಕ್ಸ್ ಅನ್ನ ನಾನು x ಅಕ್ಷದ ಗುಂಟ, ಈ ಬೀಜೋಕ್ತಿಯ ಬೆಲೆಯನ್ನೇ ನಾನು ಏನ್ ತಗೊಂಡಿದ್ದೀನಿ, y ಅಕ್ಷದ ಗುಂಟ ತಗೊಂಡಿದ್ದೀನಿ. ಸೊ x ಅಕ್ಷದ ಗುಂಟ ಯಾವ್ದೈತಿ, ಆ ಚರಾಕ್ಷರದ ಬೆಲೆ. y ಅಕ್ಷದ ಗುಂಟ ಯಾವ್ದೈತಿ, ಇಲ್ಲಿ ಕೊಟ್ಟಂತಹ ಏನು ಬೀಜೋಕ್ತಿಯ ಪರಿಹಾರ ಅಲ್ಲೋ. ಇಲ್ಲಿ ಪರಿಹಾರ ಮಾಡಕ್ ಇಲ್ಲಿ ಏನ್ ಸಮೀಕರಣ ಇಲ್ಲ, ಸಮೀಕರಣ ಇಲ್ಲ ಇಲ್ಲಿ ನೋಡಿ. ಇಲ್ಲಿ ಏನ್ ಸಮೀಕರಣ ಇತ್ತು, ನಾ ಬೇರೆ ಇಷ್ಟಪಡ್ತೇನೆ ನೋಡ್ರಿ. ಸಮೀಕರಣ ನಾ ಇಲ್ಲಿ ಮೊದಲು ಸಮೀಕರಣ ಕೊಟ್ಟಿದ್ನಿ ಇಷ್ಟು ಮಟ. ಇಲ್ಲೇ ಏನ್ ಕೊಟ್ಟಿದ್ನ, ಬೀಜೋಕ್ತಿ ಕೊಟ್ಟಿದ್ನ, ಸಮೀಕರಣ ಕೊಟ್ಟಿದ್ನ. ಬೀಜೋಕ್ತಿ ರೀ. ಹಾ, ಕೊಟ್ಟಿದ್ರಿ. ಸೊ ಇಲ್ಲಿ ನೋಡ್ರಿ ಸ್ವಲ್ಪ ಇದೇನೊಂದು ಎಕ್ಸ್ಪ್ರೆಷನ್ ಐತಲ್ಲ, ಈ ಎಕ್ಸ್ಪ್ರೆಷನ್ ಬೆಲೆಯನ್ನ ನಾನು y ಅಕ್ಷದ ಗುಂಟ ತಗೋತೀನಿ. x ಅಕ್ಷದ ಗುಂಟ ಏನಿರ್ತೈತಿ, x ದ ಬೆಲೆ ಇರ್ತದೆ. ಅದಕ್ಕೆ ನೋಡಿದ್ರೆ ನಾನು ಈಕ್ವಲ್ ಟು y ಅಂತ ಬರ್ತೀನಿ, ಈಕ್ವಲ್ ಟು y ಸೇಮ್ ಬರ್ತದೆ. ಅರ್ಥ ಆಯ್ತು ಯಾಕೆ ಸ್ಟ್ರೈಟ್ ಲೈನ್ ಬರ್ತೈತಿ, ಯಾಕೆ ಒಂದು ಶೇಪ್ ಬರ್ತೈತಿ ಅದಕ್ಕಂತ. ಸರ್ ಇನ್ನೊಮ್ಮೆ ಹೇಳ್ರಿ. ಸರಿ ಇನ್ನೊಮ್ಮೆ ಹೇಳಿ. ಹಾ, ಲಕ್ಷ ಕೊಟ್ಟು ಕೇಳ್ರಿ. ಈಗ ಏನ್ ಮಾಡ್ತೀನಿ, ಈಗ ನಾನು 2x+3 ತಗೊಂಡೆ. ಇದಕ್ಕೆ ಈ ಸ್ಟ್ರೈಟ್ ಲೈನ್ ಯಾಕೆ ಬಂತು ಅಂದ್ರ, ನಾನು x ಗೆ ನಿಮ್ ಬರ್ಕೊಂತಿಲ್ಲ, x = 0 ಆದಾಗ ಏನಾಯ್ತು, ಈ ಬೀಜೋಕ್ತಿಯ ಬೆಲೆ. x = 1 ಆದಾಗ ಈ ಬೀಜೋಕ್ತಿಯ ಬೆಲೆ ಎಷ್ಟಾಯ್ತು, 5 ಆಯ್ತು. x = 2 ಆದಾಗ ಈ ಬೀಜೋಕ್ತಿಯ ಬೆಲೆ 7 ಆಯ್ತು. 3 ಇದ್ದಾಗ 3 × 6 3 9 ಆಯ್ತು. ಇವೇನದಲ್ಲ 3 9 2 7 1 5 0 3 ಇವೆಲ್ಲ ಏನದಲ್ಲ ಬಿಂದುಗಳು ಈ ಸರಳ ರೇಖೆ ಮೇಲೆ ಅದಾವ. ಇನ್ ಅದರ್ ವರ್ಡ್ಸ್, ಇನ್ನ ನಾನು ಬೇರೆ ರೀತಿಯಿಂದ ಹೆಂಗ್ ನೋಡ್ಬೋದು, ಎಕ್ಸ್ ನ ನಾನು ಇಲ್ಲಿ ಎಕ್ಸ್ ನ ಬೆಲೆಯನ್ನ ಎಕ್ಸ್ ಅಕ್ಷದ ಗುಂಟ ತಗೊಂಡಿದ್ದೀನಿ. ಎಕ್ಸ್ ನ ಬೆಲೆನ ಎಕ್ಸ್ ಅಕ್ಷದ ಗುಂಟ 0 1 2 3. y ಅಕ್ಷದ ಗುಂಟ ನಾನು ಏನ್ ತಗೊಂಡಿದ್ದೀನಪ್ಪಾ ಅಂದ್ರೆ, ಈ ಬೀಜೋಕ್ತಿಯ ಬೆಲೆಯನ್ನ, ಈ ಬೀಜೋಕ್ತಿ ಯಾವ ಬೆಲೆಯನ್ನು ಪಡೆಯಾಕತ್ತೈತಲ್ಲ, x = 0 ಆದಾಗ ಈ ಬೀಜೋಕ್ತಿ ಯಾವ ಬೆಲೆಯನ್ನು ಪಡಿತೈತಿ, 3 ಪಡಿತೈತಿ. ಆ ಉತ್ತರ ಕಡೆ ಲಕ್ಷ ಕೊಡ್ಬೇಡ್ರಿ, ನೀವು ಉತ್ತರ ಹೇಳಿದ್ರಾಗ ಲಕ್ಷ ಕೊಡ್ಬೇಡ್ರಿ. ನಾ ಏನ್ ಹೇಳಾಕ್ತೇನೆ ನನ್ನ ಏಕಾಗ್ರತೆಯಿಂದ ಕೇಳ್ರಿ. ಇಲ್ಲಿ ನೀವು ಯಾವಾಗೂ ನಾವು ಹೇಳ್ಬೇಕಾದ್ರೆ ನಮ್ ಮೈಂಡ್ ಸ್ಟಾಪ್ ಆಗ್ತದೆ. ಸೊ ಸ್ವಲ್ಪ ಏಕಾಗ್ರತೆಯಿಂದ ಕೇಳ್ರಿ. x = 0 ಆದಾಗ ಈ ಬೀಜೋಕ್ತಿಯು ಸರಿ ವಾಯ್ಸ್ ಕಟ್ ಯಾವ ವಾಯ್ಸ್ ಬ್ರೇಕ್ ಆಗತೈತಿ ಸರಿ. ಬೆಲೆಯನ್ನ ವಾಯ್ಸ್ ಬ್ರೇಕ್ ಆಗತೈತಿ. ಹೊಂದುತ್ತೈತಿ. ಸೊ ಯಾವ ಬೆಲೆಯನ್ನ ಪಡೆದು ಅದಕ್ಕೂ ವಾಯ್ಸ್ ಬ್ರೇಕ್ ಕೇಳಿಸ್ವಾತ್ರಿ ಸರ್. ಯಾವಾಗ ಸರಿ ವಾಯ್ಸ್ ಬ್ರೇಕ್ ಆಗೈತ್ರಿ. ಸರಿ ವಾಯ್ಸ್ ಇಂಪಾರ್ಟೆಂಟ್ ಬ್ರೇಕ್ ಐತಲ್ಲ ಅವಾಗ ಬಂದ. ವಾಯ್ಸ್ ಬ್ರೇಕ್ ಆಗಿದ್ರಿ. ಸರಿ ಕೇಳಿಸ್ವತ್ರಿ. ನಾನು ನೆಟ್ವರ್ಕ್ ಸ್ವಿಚ್ ಮಾಡಕತ್ತೀನಿ.
ಕೇಳಾಕತ್ತೈತಿ ಈಗ? Yes, sir. ಹಾ ರೀ. ಹೇಳಾಕತ್ರಿ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್. ಈಗ ಈ ಪಾಯಿಂಟ್ ಅನ್ನ ಮತ್ತೊಮ್ಮೆ ಸೈಲೆಂಟ್ ಆಗಿ ಏಕಾಗ್ರತೆಯಿಂದ ಕೇಳ್ರಿ. ಈ 2x + 3 ಬೀಜೋಕ್ತಿ ಇದ್ರ ಬೆಲೆ, ಈ ಬೀಜೋಕ್ತಿಗೆ ಬೆಲೆ ಯಾವಾಗ ಬರ್ತೈತಿ? ಎಕ್ಸ್ ಗೆ ಬೇರೆ ಬೇರೆ ಬೆಲೆಗಳನ್ನ ಕೊಟ್ಟಾಗ ಇದಕ್ಕೊಂದು ಬೆಲೆ ಬರ್ತೈತಿ. ಸೊ ನನ್ನ ಕಡೆ ಈಗ 2 ಬೆಲೆಗಳದಾವ. ಒಂದು ಎಕ್ಸ್ ದ ಬೆಲೆ, ಇನ್ನೊಂದು ಈ ಬೀಜೋಕ್ತಿಯ ಬೆಲೆಯನ್ನ. ಈ ಬೀಜೋಕ್ತಿಯ ಬೆಲೆಯನ್ನ ನಾನು y ಅಕ್ಷದ ಗುಂಟ ತಗೋತೀನಿ, ಎಕ್ಸ್ ದ ಬೆಲೆಯನ್ನ x ಅಕ್ಷದ ಗುಂಟ ತಗೋತೀನಿ. ಸೊ x = 0 ಆದಾಗ ಈ ಬೀಜೋಕ್ತಿಯ ಬೆಲೆ ಎಷ್ಟಾಯ್ತು? 3 ಆಯ್ತು. ಸೊ ಅದನ್ನ ನಾನು y ಅಕ್ಷದ ಗುಂಟ ತಗೋತೀನಿ. x = 1 ಆದಾಗ ಈ ಬೀಜೋಕ್ತಿಯ ಬೆಲೆ 5 ಆಯ್ತು. ಅದನ್ನ ನಾನು y ಅಕ್ಷದ ಗುಂಟ ತಗೋತೀನಿ. x = 2 ಆದಾಗ ಈ ಬೀಜೋಕ್ತಿಯ ಬೆಲೆ 7 ಆಯ್ತು. ಅದನ್ನ ನಾನು y ಅಕ್ಷದ ಗುಂಟ ತಗೋತೀನಿ. ಸೊ ಇಲ್ಲಿ ಏನಾಗತೈತಿ? ಬೀಜೋಕ್ತಿಯ ಬೆಲೆಯನ್ನ ನಾವು y ಅಕ್ಷ ಅಂತ ತಗೊಳ್ದು, y ಅಕ್ಷದ ಗುಂಟ ಇರುವಂತ y ಕೋಆರ್ಡಿನೇಟ್ ಅಂತ ತಗೊಳ್ದು, y ಅಕ್ಷ ಅಲ್ಲ y ಕೋಆರ್ಡಿನೇಟ್ ಆಗಿ ತಗೊಳ್ತೀನಿ ನಾನು ಈ ಬೀಜೋಕ್ತಿಯ ಬೆಲೆಯನ್ನ. ಮತ್ತೆ ಆ ಎಕ್ಸ್ ದ ಬೆಲೆಯನ್ನು ಏನ್ ತಗೋತೀನಿ ನಾನು? x ಕೋಆರ್ಡಿನೇಟ್ ಆಗಿ, x ನಿರ್ದೇಶಾಂಕವಾಗಿ ತಗೋತೀನಿ. ಆಮೇಲೆ ಒಟ್ಟಾರೆ ಆ ಬೀಜೋಕ್ತಿಯ ಬೆಲೆಯನ್ನ y ಕೋಆರ್ಡಿನೇಟ್ ಆಗಿ ತಗೊಳ್ತೀನಿ. ನಾನು ಎಕ್ಸ್ ಗೆ ಬೇರೆ 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 ಬೆಲೆ ಕೊಟ್ಟಾಗ ಆ ಬೀಜೋಕ್ತಿಯ ಬೆಲೆ ಏನಾಗ್ತೈತಿ? ಬೇರೆ 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 ಬೆಲೆ ಆಗ್ತದೆ. ಅದರ ಒಂದು ಪ್ಲಾಟ್ ಏನ್ ಮಾಡ್ತೀವಲ್ಲ ಅದೇ ನಮಗ ಸರಳ ರೇಖೆಯಾಗಿ ಸಿಗತ್ತೆ. ಅಂದ್ರೆ ಎಕ್ಸ್ ಬದಲಾದಂಗ ಈ ಬೀಜೋಕ್ತಿಯ ಬೆಲೆ ಹೆಂಗ್ ಬದಲಾಗತೈತಿ ಅದನ್ನ ಇದು ಹೇಳಾಕ. ಎಕ್ಸ್ ಬದಲಾದಂಗ ಎಕ್ಸ್ ನ ಬೇರೆ 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 ಬೆಲೆಗಳನ್ನ ತಗೊಂಡಾಗ ಬಹಳ ಏಕಾಗ್ರತೆ ಅಂತ ಕೇಳ್ರಿ. ಯಾರೋ ಇನ್ನು ಸೌಂಡ್ ಮಾಡಕತ್ತರ ಅಲ್ಲಿ. ಎಕ್ಸಿಗೆ ನಾನು ಇಂಥವೆಲ್ಲ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ಕಷ್ಟ ಆಕೈತಿ ನೋಡ್ರಿ. ಯಾಕಂದ್ರೆ ಹೇಳೋದು ಕಷ್ಟ ಇರ್ತೈತಿ. ಮೊದ್ಲ ಎಕ್ಸಿಗೆ ನಾನು ಬೇರೆ 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 ಬೆಲೆಗಳನ್ನ ಕೊಟ್ಟಾಗ ಈ ಬೀಜೋಕ್ತಿಗೆ ಯಾವ ರೀತಿಯಾಗಿ ಬೇರೆ 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 ಬೆಲೆಗಳನ್ನ ಹೊಂದತೈತಿ ಅನ್ನೋದನ್ನ ಈ ಸರಳ ರೇಖೆ ತೋರ್ಸಾಕತೈತಿ. ಉದಾಹರಣೆಗೆ x² ಕೊಟ್ಟನೆ ನಾನೀಗ. ಇದು ಹಿಂಗ್ ಯಾಕೆ ಬಂತಪ್ಪ? ಇದು ತೆಗಿತೇನೆ ನಾನು. ಇದು ಯಾಕೆ ಹಿಂಗ್ ಬಂತು ಅಂದ್ರ ನೋಡ್ರಿ, x² ಅನ್ನೋದು ಹೆಂಗೈತಿ ನೋಡ್ರಿ. 0 ಇದ್ದಾಗಂತೂ ಇದು ಈ ಬೀಜೋಕ್ತಿ ಯಾರು ಮಾತಾಡ್ಬೇಡ್ರಿ, ಜಸ್ಟ್ ಕೇಳ್ಕೋರಿಗೆ. ಎಕ್ಸ್ ಗೆ 0 ಕೊಟ್ಟಾಗ ಈ ಬೀಜೋಕ್ತಿಗೆ 0 ಅಂತೂ ಬಂತು. ಆದ್ರ ಎಕ್ಸ್ ಗೆ ನಾನು ಬೆಲೆಗಳನ್ನ ಹೆಚ್ಚು ಮಾಡಿದ್ನಿಪ್ಪ. 1 ಕೊಟ್ನಿ, 2 ಕೊಟ್ನಿ, 3 ಕೊಟ್ನಿ, 4 ಕೊಟ್ನಿ ಅಂದ್ರ ಇದು ಹೆಂಗೆ ಏರ್ತೈತಿ ನೋಡ್ರಿ. 1 ಕೊಟ್ಟಾಗ 1 ಆಗಿರ್ತೈತಿ, 2 ಕೊಟ್ಟಾಗ ಡಬಲ್ ಆಗುದಿಲ್ಲ, 4 ಆಕೈತಿ. 3 ಕೊಟ್ಟಾಗ ನೋಡ್ರಿ ಎಷ್ಟಾಗೈತಿ? 3 ಕೊಟ್ಟಾಗುದಿಲ್ಲ, 9 ಆಕೈತಿ. 4 ಕೊಟ್ನಿ ಅಂತಂದ್ರ 16, 5 ಕೊಟ್ರ 25, 6 ಕೊಟ್ರ 36. ಅಂದ್ರ ದೌಡ್ ಏರಾಕೈತಿ. ಸ್ಟ್ರೇಟ್ ಲೈನ್ ಗತೆ ಏರಾಕತಿಲ್ಲ. ಸ್ಟ್ರೇಟ್ ಲೈನ್ ಗತೆ ಏರ್ಬೇಕಾದ್ರೆ ಏನಾಕತಿ? ಎಕ್ಸ್ ಡಬಲ್ ಆತಂದ್ರ ವಾಯು ಡಬಲ್ ಆಗ್ಬೇಕು. ಇದು ಹಂಗಲ್ಲ. ಎಕ್ಸ್ ಇದ್ದು ನಾನು ಡಬಲ್ ಮಾಡಿದ್ದೆಪ್ಪ. ಫಾರ್ ಎಕ್ಸಾಂಪಲ್ 3 ರಿಂದ 6 ಹೋದ್ನೆ ನಾನು ಎಕ್ಸ್ ನ. ಆದ್ರ ಇಲ್ಲಿ ಆ ವೈದ ಬೆಲೆ ಅಥವಾ ಬೀಜೋಕ್ತಿಯ ಬೆಲೆ ಹೆಂಗಾಕೈತಿ ನೋಡ್ರಿ. 3 ಇದ್ದಾಗ 9 ಇತ್ತು, 6 ಇದ್ದಾಗ 18 ಆಗ್ಲಿಲ್ಲ, ಅದ್ರ ಡಬಲ್ ಆಗ್ಲಿಲ್ಲ, 36 ಆಯ್ತು. 4 ಪಟ್ಟು ಜಾಸ್ತಿ ಆಯ್ತು. 5 ಇದ್ದಾಗ ಮತ್ತು 10 ಇದ್ದಾಗ ನೋಡ್ರಿ 2x ಆಗಿದ್ರೆ ಎಷ್ಟಾಗಿರ್ತಿತ್ತು? 5 ಇದ್ದಾಗ 2x ಎಷ್ಟಾಗಿರ್ತಿತ್ತು? 10 ಆಗಿರ್ತಿತ್ತು. 10 ಇದ್ದಾಗ 20 ಆಗಿರ್ತಿತ್ತು. ಅಂದ್ರೆ ಡಬಲ್ ಆಗ್ತಿತ್ತು. ಎಕ್ಸ್ ಡಬಲ್ ಆದ ಕೂಡಲೇ ವಾಯು ಡಬಲ್ ಆಗ್ತಿತ್ತು. ಯಾವಾಗ? y = 2x ಇದ್ದಾಗ. ಇಲ್ಲಿ ಹಂಗಲ್ಲ ನೋಡ್ರಿ. 5 ಇದ್ದದ್ದು ಎಕ್ಸ್ ನಾನು 5 ಇದ್ದದನ್ನ 10ಕ್ಕೆ ಹೋದ್ನಿ ಅಂದ್ರ ಎಷ್ಟ್ ಆಕೈತಿ ನೋಡ್ರಿ. y ಎಷ್ಟಾಕೈತಿ? x² ಎಷ್ಟಾಕೈತಿ ನೋಡ್ರಿ. 25 ರಿಂದ 100ಕ್ಕೆ ಹೋಗೈತಿ. 5ರ ವರ್ಗ 25, 10ರ ವರ್ಗ 100. ಸೊ 25 ರಿಂದ ಒಮ್ಮೆ 100ಕ್ಕೆ ಜಂಪ್ ಆಗ್ತೈತಿ. ಎಕ್ಸ್ ಎಲ್ಲಿಂದ ಎಲ್ಲಿ ಜಂಪ್ ಆತು? ಕೇವಲ 5 ರಿಂದ 10ಕ್ಕೆ ಜಂಪ್ ಆತು. ಆದ್ರೆ x² ಬೆಲೆ ಎಷ್ಟು ಜಂಪ್ ಆತು? 25 ರಿಂದ 100ಕ್ಕೆ ಜಂಪ್ ಆತು. ಅದಕ್ಕೋಸ್ಕರವಾಗಿ ಇಲ್ಲಿ ಏನಾಗತ್ತಿದ್ದು? ಸ್ಟ್ರೇಟ್ ಲೈನ್ ಗತೆ ಏರಾಕತಿಲ್ಲ. ಇದು ಸ್ಟ್ರೇಟ್ ಲೈನ್ಗಿಂತನೂ ಏನಾಗತ್ತಿತ್ತು? ದೌಡ್ ಏರಾತೈತಿ. ಇದು ಮುಂದ್ ಹೋದಂಗ ಇದು ನಿಚ್ಚಣಿಕೆ ಇಲ್ಲ. ಇದು ಬಾಗಿದ ಒಂದು ಬಿದಿರಿನ ಗತೆ ಐತಿ. ಇದು ಬಾಗಿದ ಒಂದು ಬಿದಿರಿನ ಗತೆ ಐತಿ. ಅಥವಾ ಈ ಭಾಗವನ್ನು ನೋಡಿದ್ರೆ ನೀವು ಹೆಂಗೈತಿದು? ತೆಂಗಿನಕಾಯಿ ಗಿಡದ ಗತೆ ಐತಿ. ಮ್ಯಾಲ್ ಹೋದಂಗ ಇನ್ನ ಖಡ ಹೆಚ್ಚಿಗೆ ಆಗತೈತಿ. ಮೊದಲಷ್ಟು ಖಡ ಇಲ್ಲ, ಕೆಳಗಡೆ ಇಷ್ಟು ಖಡ ಇಲ್ಲ. ಇಲ್ಲಿ ಮ್ಯಾಲ್ ಹೋದಂಗ ಏನಾಗತೈತಿ? ಇನ್ನೂ ಖಡ ಆಗತೈತಿ. ಇದನ್ನ ನೀವು ರಿವರ್ಸ್ ಮಾಡಿದ್ರಂದ್ರೆ ಹೆಂಗ್ ಕಾಣ್ತೈತಂದ್ರ, ಚೆಂಡು ನೀವು ಕಲ್ಲನ್ನು ಒಗದ್ರಿ ಅಂದ್ರ, ನಿಮ್ ಫಿಸಿಕ್ಸ್ ಭೌತಶಾಸ್ತ್ರ ಕೆಲವೊಬ್ರಿಗೆ ಕಲ್ಸಾಕ್ತಿರ ಕೆಲವೊಂದು ಕ್ಲಾಸಲ್ಲಿ ಕಲ್ಲನ್ನು ಚೆಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡಕತ್ತೀವಿ. ಕಲ್ಲನ್ನು ಒಗದು ಇದನ್ನ ರಿವರ್ಸ್ ಮಾಡಿದ್ರೆ ನೋಡ್ರಿ, ನಾವು ಕಲ್ಲು ಒಗದ್ರೆ ಹೆಂಗ್ ಬರ್ತೈತಲ್ಲ ಹಿಂಗ ಬರ್ತೈತಿ ನೋಡ್ರಿ. ನೋಡಿದಿರಿ ಕಲ್ಲು ಯಾವಾಗ ಹಿಂಗ್ ಒಗದ್ರಿ ಅಂದ್ರ ಹಿಂಗ ಬರ್ತೈತಿ. ನೋಡಿದಿರಿ ಈ ತರ ಶೇಪ್ ಆಕಾಶದಾಗ? ಹಾ, ಅಥವಾ ರೈಟ್.
ಸೊ ಇದೇ ತರ ಬರ್ತೈತಿ. ಇಲ್ಲಿ ನೋಡ್ರಿ ಮೈನಸ್ ಎಕ್ಸ್ ಸ್ಕ್ವೇರ್ ಸೇಮ ಬಂತು. ಯಾಕೆ ಸೇಮ್ ಬಂತು? ಮೈನಸ್ ಎಕ್ಸ್ ವರ್ಗ ಪ್ಲಸ್ ಎಕ್ಸ್ ವರ್ಗ ಏನ್ ಬರ್ತದೆ? ಸೇಮ ಬರ್ತದೆ. ಪ್ಲಸ್ ಹಾ. ಮತ್ತೆ ಇಲ್ಲಿದು ಎರಡು ಕಡೆ ಸೇಮ್ ಐತಿ ನೋಡ್ರಿ. ಎಕ್ಸ್ ಅಕ್ಷದಕ್ಕ ಮತ್ತು ಮೈನಸ್ ಎಕ್ಸ್ ಮೊದಲನೇ ಚತುರ್ಥಕ ಮತ್ತು ಎರಡನೇ ಚತುರ್ಥಕದೊಳಗ ಸೇಮ್ ಬಂದೈತಿ. ಯಾಕೆ ಸೇಮ್ ಬಂದೈತಿ ನೋಡ್ರಿ? ಅದಕ್ಕೆ ಯಾಕ ಇದು ಮೈನಸ್ 2 ಇದ್ದಾಗ ಪ್ಲಸ್ 2 ಇದ್ದಾಗೂ 4 ಆಕತಿ. ಮೈನಸ್ 2 ಇದ್ದಾಗೂ ಎಷ್ಟು ಬರ್ತೈತಿ? 4 ಬರ್ತೈತಿ. ಪ್ಲಸ್ 4 ಬರ್ತೈತಿ. 1 ಇದ್ದಾಗೂ ಪ್ಲಸ್ 1 ಉತ್ತರ, ಮೈನಸ್ 1 ಇದ್ದಾಗೂ ಎಕ್ಸ್ ಸ್ಕ್ವೇರ್ ವರ್ಗ ಪ್ಲಸ್ 1, 5 ಇದ್ದಾಗೂ ಎಕ್ಸ್ ಸ್ಕ್ವೇರ್ ವರ್ಗ ಪ್ಲಸ್ 25, ವೈ ಇದ್ದಾಗ ವೈ ಎಕ್ಸ್ ಮೈನಸ್ 5 ಇದ್ದಾಗೂ ವೈ ಎಷ್ಟು ಬರ್ತೈತಿ? ಪ್ಲಸ್ 25 ಬರ್ತೈತಿ. ಯಾಕಂದ್ರೆ ಸ್ಕ್ವೇರ್ ಇರೋದ್ರಿಂದ. ಅದಕ್ಕ ಇದೇನಾಗತೈತಿ ಕನ್ನಡಿ ಒಳಗೆ ಹೆಂಗ ಸಿಮೆಟ್ರಿಕ್ ಆಗಿ ಕಾಣ್ತೈತೆ, ಇದರ ಪ್ರತಿಬಿಂಬ ಮೂಡಿದೈತೆ. ಹಂಗ ಮೊದಲನೇ ಚತುರ್ಥಕ ಮತ್ತು ಎರಡನೇ ಚತುರ್ಥಕದಲ್ಲಿ ಅದರ ಪ್ರತಿಬಿಂಬ ಮೂಡಿದಂಗೆ ಬಂದಿರ್ತೈತಿ. ಪ್ಯಾರಾಬೋಲಾ ಅಂತ ಕರಿತೀವಿ ನಾವು. ಇದ್ರೊಳಗ ನಾವು ಬೇಕಾದಂಗೆ ಬೇರೆ ಬೇರೆಯಾಗಿ ನಾವು ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ 0.1 ಎಕ್ಸ್ ಸ್ಕ್ವೇರ್ ಮಾಡ್ಬೋದು. ಅವಾಗ ನೋಡ್ರಿ ಹಿಂಗ್ ಬಂತಿದ್ದು. ಇದನ್ನ ನೀವು ಬರೋಬ್ಬರಿ ರಿವರ್ಸ್ ಮಾಡ್ರೆ ನಿಮ್ಗೆ ಗೊತ್ತಾಕತಿ ಕಲ್ಲ ಹೋಗದಾಗ ಹೆಂಗ್ ಬರ್ತೈತಿ. ಅಥವಾ ಒಬ್ಬನ ಯಾರೋ ಓಡಿ ಬಂದು ಮ್ಯಾಲಿಂದ ಸ್ವಿಮ್ಮಿಂಗ್ ಪೂಲ್ ಪ್ಯಾಡ್ ಮ್ಯಾಗಿಂದ ಜಂಪ್ ಹೊಡೆದ ಅಂದ್ರ ಇಲ್ಲಿಂದ ಇದ್ ಕಡೆ ಐತ್ಲ ಈ ಭಾಗ ಈ ತರ ಜಂಪ್ ಹೊಡಿತಾನ ನೋಡ್ರಿ. ಕೆಳಗ್ ನೋಡಿರ್ಬೇಕಾರ ಯಾರಾದ್ರೂ ಸ್ವಿಮ್ಮಿಂಗ್ ಪೂಲ್ ಮ್ಯಾಗಿಂದ ಓಡಿ ಬಂದು ಜಂಪ್ ಹೊಡೆದ್ರು ರೈಟ್. ಅಥವಾ ನೀವು ಬೆಟ್ಟದ ಮೇಲಿಂದ ಒಂದು ಕಲ್ಲನ್ನು ಒಗದ್ರಿ, ಹಾರಿಜಾಂಟಲಿ ಒಗಿದ್ರಿ, ಭೂಮಿಗೆ ಸಮಾಂತರವಾಗಿ ಒಗದ್ರು ಸಹಿತ ಅದು ಹಿಂಗ ಬೀಳ್ತೈತಿ ರೈಟ್. ಅಥವಾ ಗ್ರಹಗಳ ಚಲನೆ ಈ ತರ ಇರ್ತೈತಿ ನೋಡ್ರಿ, ಪ್ಯಾರಾಬೋಲಿಕ್ ಇರ್ತೈತಿ. ಅದು ಸಹಿತ ಗ್ರಹಗಳ ಚಲನೆನೂ ಸಹಿತ ಈ ತರ ಪ್ಯಾರಾಬೋಲಿಕ್ ಇರ್ತೈತಿ ನೋಡ್ರಿ. ಇಲ್ಲಿ ಪ್ಯಾರಾಬೋಲಾ ಐತಲ್ಲ, ಇದೇ ತರದ ಪ್ಯಾರಾಬೋಲಿಕ್ ಕರ್ವ್ ಇರ್ತೈತಿ ಗ್ರಹಗಳ ಚಲನೆ. ಅಥವಾ ಈಗ ಚಂದ್ರನ ಚಲನೆ ಭೂಮಿ ಸುತ್ತಲ ಇದೇ ತರ ಇರ್ತೈತಿ. ಒಂದ್ ಕಡೆಗೆ ನೀವು ಶೇಪ್ ನೋಡಿದ್ರಿಂದ ಯಾಕೆ ಹೆಂಗ್ ಬರ್ತೈತಿ? ಯಾಕಂದ್ರ ಅಲ್ಲಿ ನಾವು ನೋಡ್ತೇವೆ ಮುಂದ ಚಲನೆ, ಅಲ್ಲಿ ನಾವು ಇಕ್ವೇಶನ್ಸ್ ನೋಡಿದಾಗ ಅವ್ ಹೆಂಗ್ ಬರ್ತಾವ? ಈ ತರ ಕ್ವಾಡ್ರಾಟಿಕ್ ಇಕ್ವೇಶನ್ ಅಥವಾ ವರ್ಗೀಯ ಸಮೀಕರಣಗಳು ಬರ್ತಾವ. ವರ್ಗೀಯ ಬೀಜೋಕ್ತಿಗಳು ಉಂಟಾಗ್ತಾವ. ಅಲ್ಲಿ ಆ ಉಂಟಾದಾಗ ಆಟೋಮ್ಯಾಟಿಕಲಿ ಅದು ಈ ತರದ ಚಲನೆ ನಮಗ್ ಕಂಡು ಬರ್ತದೆ. ಸ್ವಲ್ಪ ನಿಮ್ಗೆ ಐಡಿಯಾ ಬಂತೀವಿ ಏನು ಬೀಜಗಣಿತಕ್ಕೂ ಮತ್ತು ರೇಖಾಗಣಿತಕ್ಕೆ ಏನು ಸಂಬಂಧಪ ಐತಿ ಅನ್ನೋದು ಇಷ್ಟು ಐಡಿಯಾ ಬಂದೈತಿ ನಿಮ್ಗ. ಇಷ್ಟು ಸಾಕಿವತ್ತು ನಿರ್ದೇಶಾಂಕ ರೇಖಾಗಣಿತದ ಜರ್ನಿ ನಿಮಗೆ ಈ ಕ್ಲಾಸ್ನಾಗ ಚಾಲೂ ಆಗೋದೈತಿ 9th ಗೆ. ಅದು ಬಹಳ ವರ್ಷಗಳವರೆಗೆ ನಿಮಗೆ ನಿರ್ದೇಶಾಂಕ ರೇಖಾಗಣಿತ ಮುಂದುವರಿತೈತಿ. ಈಗ ಜಸ್ಟ್ ನಿಮ್ಗೆ ಸ್ಟಾರ್ಟ್ ಇದು ABCD ಸ್ಟಾರ್ಟ್ ಆಯ್ತು. ಇಂಟ್ರೆಸ್ಟಿಂಗ್ ಐತಿಲ್ಲ ಇದು? Yes, sir. So I will ask 0.1 x ಸ್ಕ್ವೇರ್ ತಿಳಿಲ್ರಿ ಹೆಂಗ್ ಬತ್ರಿ? ಎಕ್ಸ್ ಬೇಡ ಎಲ್ಲ ಪೂರ್ತಿ ತಿಳಿಲಿಲ್ಲ ಅಂದ್ರೆ ಗೊತ್ತಾ? ಎಕ್ಸ್ ಸ್ಕ್ವೇರ್ ಬಂತು ತಿಳಿತು, ಇದೇ ಹೇಳಿದ್ನಲ್ಲ ಅದು ತಿಳಿತು. ತಿಳಿದ್ರಿ ಸರಿ. ಸಾಕು. ಈಗ